ಗಾನಲೋಲ ದೀನಪಾಲ ಪಂಡಿತ ಪಂಚಾಕ್ಷರ ಮಹಾಶ್ವೇಗಿಗಳವರ ಮಹಾಪುರಾಣವನ್ನ ತಾವೆಲ್ಲ ಚಿಂತನವನ್ನ ಮಾಡ್ತಾ ಇವತ್ತಿಗೆ 10 ದಿನಕ್ಕೆ ಬಂತು. 1908ನೇ ಇಸ್ವಿಯೊಳಗ ಬಾಗಲಕೋಟೆಯ ಆ ನಗರದೊಳಗ ಭೂತಿಯಾಗಿರುವಂತ ಗದ್ದಿಗಾರರು ಏನಾದ್ರಪ್ಪ ವಿಭೂತಿಯಾದ. ವಿಭೂತಿ ಎನ್ನುವ ನಾಮ ಏನಾಯ್ತು? ಪಂಚಾಕ್ಷರ ಶಿವಯೋಗಿಗಳಾಯ್ತು, ಪಂಚಾಕ್ಷರ ಗುರುಗಳಾಯ್ತು. ಅಲ್ಲಿ ಏನು ನಿರ್ಣಯ ಮಾಡಿದ್ರು ಅಂದ್ರೆ, ಯಾರೋ ಮಾತಾಡ್ಬಿಡ್ರಿ ಮಕ್ಕಳದವರು, ಏಯ್ತಮ್ಮ ಪುಸ್ತಕ ಈ ಕಡೆ ನೋಡಿ. ಶಿವಯೋಗ ಮಂದಿರವನ್ನು ಎಲ್ಲಿ ಕಟ್ಟಬೇಕು ಅಂತ ನಿರ್ಣಯವನ್ನು ಮಾಡಕ. ಅಲ್ಲಿ ಮಲೆನಾಡ ಪ್ರಾಂತ್ಯದವರು ಬಂದಿದ್ರು. ಅವರಂದ್ರು, ನಮ್ಮ ಹಸಿರಿನ ಬನಸಿರಿ ಇದೆ, ಅಲ್ಲಿ ಶಿವಯೋಗ ಮಂದಿರ ಕಟ್ಟಿದ್ರೆ ಬಹಳ ಚಲೋ ಆಕೈತಿ ಅಂತ ಅವರಂದ್ರು. ಶಿವಮೊಗ್ಗದ ಕಡೆ. ರಾಯಚೂರು ಭಾಗದವರಂದ್ರು, ನಮ್ ಕಡೆ ಮಾಡಿದ್ರೆ ಬಹಳ ಚಲೋ ಆಕೈತಿ ಅಂದ್ರು. ಬಳ್ಳಾರಿಯವರು, ಹಿಂಗ ಒಂದೊಂದು ಪ್ರದೇಶದವರು ಒಂದೊಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಬೀಳೂರು ಗುರುಬಸವ ಮಹಾಸ್ವಾಮಿಗಳವರಾಗಲಿ, ಹಾನಗಲ ಕುಮಾರ ಶಿವಯೋಗಿಗಳಾಗಲಿ, ವಾರದ ಮಲ್ಲಪ್ಪನವರಾಗಲಿ, ಒಂಟುಮುರಿ ದೇಸಾಯಿ ಅವರಾಗಲಿ, ರಾಜ ಲಖನಮನಗೌಡರಾಗಲಿ, ಕಿತ್ತೂರು ರೇವಣ ಸಿದ್ದಪ್ಪನವರಾಗಲಿ, ನಮ್ಮೆಲ್ಲ ವೀರಶೈವ ಲಿಂಗಾಯತದ ಪ್ರಮುಖ ಮುಖ್ಯ ಘಟಾನುಘಟಿಗಳು ಹಾನಗಲ್ ಕುಮಾರದವರು ಹೇಳ್ತಾರೆ, ಬುದ್ಧಿ ತಾವು ಎಲ್ಲಿ ಅಂತೀರಿ ಅಲ್ಲಿ ಶಿವಯೋಗ ಮಂದಿರ ಸ್ಥಾಪನಾ ಮಾಡು. ಕುಮಾರಪ್ಪೋರಂತಾರೆ, ನಾವು ಎಲ್ಲಿ ಅಂತ ಶಿವಯೋಗ ಮಂದಿರ ಸ್ಥಾಪನಾ ಮಾಡೋದು ಬೇಡ್ರಪ್ಪ, ಹಾಸನ ಜಿಲ್ಲೆಯ ಸಸಿವಾಳದಲ್ಲಿ ಶಿಶುವಾಗಿ ಬಂದು ಚಿತ್ತರಿಗೆಯ ಚಿಜ್ಯೋತಿಯಾಗಿರುವ ಇಲಕಲ್ಲದ ವಿಜಯ ಮಹಾಂತ ಸ್ವಾಮಿಗಳು ತೋರಿದಡಿಯಲ್ಲಿ ಶಿವಯೋಗ ಮಂದಿರವನ್ನು ನಿರ್ಮಾಣ ಮಾಡೋದು ಅಂತ ನಿರ್ಣಯ ಮಾಡಿ ಬಾಗಲಕೋಟೆಯನ್ನು ಬಿಟ್ಟು ಎಲ್ಲರೂ ಇಲಕಲಕ್ಕೆ ಹೊರಟಿದ್ರು. ಕುಮಾರ ಶ್ರೀಗಳು ಬರುತ್ತಾರಂತ ತಿಳ್ಕೊಂಡು ಚಿತ್ತರಿಗಿ ವಿಜಯ ಮಹಾಂತ ಸ್ವಾಮಿಗಳವರು ಪಲ್ಲಕ್ಕಿ ಕೊಟ್ಟು ಕಳಿಸಿದ್ರಂತ. ದೊಡ್ಡವರ ಇರುವು ದೊಡ್ಡವರಿಗೆ ಗೊತ್ತಾಗ್ತದಂತ. ಹೊನ್ನು ಕೊಟ್ಟರು ಬೇಡ ಸಣ್ಣವರ ಸಹವಾಸ. ಬಂಗಾರ ಕೊಡ್ತಾರಂದ್ರು ಸಹಿತ ಸಣ್ಣವರು ಸಹವಾಸ ಮಾಡಬಾರ್ದು. ಮನುಷ್ಯ ದೊಡ್ಡವ ಯಾವಾಗ ಆಗ್ತಾನಂದ್ರ, ದೊಡ್ಡ ಮನಿ ಕಟ್ಸೋದ್ರಿಂದ ದೊಡ್ಡವನಾಗೋದಿಲ್ರಿ. ಏನ್ ಕಂಡಾಪಟ್ಟಿ ವಿದ್ಯೆ ಕಲಿಯೋದ್ರಿಂದ ಮನುಷ್ಯ ದೊಡ್ಡವನಾಗೋದಿಲ್ಲ. ಪದವಿಗಳ ಮೇಲೆ ಏನು ಪ್ರಶಸ್ತಿ ತೆಗೆದುಕೊಂಡು ದೊಡ್ಡವನಾಗ್ತಾನಂತಲ್ಲ. ನಾವು ಕ್ರಿಕೆಟಿನೊಳಗ ಕ್ರಿಕೆಟ್ ವಾಲ್ ಅಂತೀವಲ್ಲ, ಯಾರು? ರಾಹುಲ್ ದ್ರಾವಿಡ್. ಅವನಿಗೆ ಡಾಕ್ಟರೇಟ್ ಪದವಿ ಕೊಡಬೇಕು ಅಂತಂತೂ ಒಂದು ಯೂನಿವರ್ಸಿಟಿಯವರು ಅವ್ರನ್ನ ಕರೆದ್ರಂತೆ. ರಾಹುಲ್ ದ್ರಾವಿಡ್ ಅವ್ರು ಕೇಳಿದ್ರಂತೆ, ನನಗೆ ಅದಕ್ಕೆ ಈ ಡಾಕ್ಟರ್ ಪದವಿ ಅಂತ ಕೇಳಿದ್ರಂತೆ. ಇಲ್ಲ, ನೀವು ಬ್ಯಾಟ್ ಹಿಡ್ಕೊಂಡು ನಿಂತು ಬಿಟ್ರೆ ಗ್ವಾಡಿ ನಿಂತಂಗೆ ನಿಲ್ತೀರಿ, ಔಟೇ ಆಗೋದಿಲ್ಲ, ಅದಕ್ಕೆ ನಿಮ್ಗೆ ಡಾಕ್ಟರ್ ಪದವಿ ಕೊಡ್ತೀವಿ ಅಂದ್ರೆ, ರಾಹುಲ್ ದ್ರಾವಿಡ್ ಅಂತಾನ ಅವನ ಹೆಂಡತಿ ಡಾಕ್ಟರ್. ಅವಳು MBBS MD ಕಣ್ಣಾಗ ಎಣ್ಣಿ ಬಿಟ್ಟುಕೊಂಡು ಕಣ್ಣಾಗ ನೀರು ಹಾರೋ ತನಕ ಸಹಿತ ಓದಿದಂತವಳು, ನಾನು ಒಂದು ಬ್ಯಾಟ್ ಒಂದು ಬಾಲಿಗೆ ಹೊಡೆದು ನಾ ಡಾಕ್ಟರೇಟ್ ತೆಗೆದುಕೊಳ್ಳೋದು ಬಹಳ ದೊಡ್ಡದಲ್ಲ ಅಂತ ತಿಳ್ಕೊಂಡು ನಯವಾಗಿ ಪ್ರಶಸ್ತಿಯನ್ನ ಪದವಿಯನ್ನು ತಿರಸ್ಕಾರ ಮಾಡಿದವರು ಅವರು. ಅಂದ್ರೆ ಮನುಷ್ಯ ದೊಡ್ಡ ಮಾತುಗಳನ್ನು ಆಡೋದ್ರಿಂದ, ನನ್ನಲ್ಲಿ ವಿದ್ವತ್ತಿದೆ ಅನ್ನೋದ್ರಿಂದ ದೊಡ್ಡವನಾಗೋದಿಲ್ಲ ಮನುಷ್ಯ. ಯಾವಾಗ ದೊಡ್ಡವನಾಗ್ತಾನೆ ಅಂದ್ರೆ ಆತನಲ್ಲಿ ದೊಡ್ಡ ಗುಣ ಬಂದಾಗ ದೊಡ್ಡವನಾಗ್ತಾನೆ. ಕುಮಾರಪ್ಪೋರು ಚಿತ್ತರಿಗಿ ವಿಜಯ ಮಹಾಂತ ಸ್ವಾಮಿಗಳು ಪಲ್ಲಕ್ಕಿಯನ್ನು ಕಳಿಸಿದ್ರ, ಆ ಪಲ್ಲಕ್ಕಿ ಒಳಗೊಬ್ಬ ಕುಮಾರ ಅಂತ ಹೇಳುವ ಸಾಧಕ ಗುರುಗಳನ್ನ ಒಟ್ಟುಗಳನ್ನ ಅಲ್ಲಿ ಕುಂದರಿಸಿ ತಾವು ಹಿಂದೆ ಹೋಗಿ ಚಿತ್ತರಿಗಿ ವಿಜಯ ಮಹಾಂತ ಸ್ವಾಮಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಗೈತಾರೆ.
ಯಪ್ಪ ನಿಮ್ಮ ಸಂಬಂಧ ಪಲ್ಲಕ್ಕಿಯನ್ನು ನಾವು ಕಳಿಸಿದ್ವಿ ಅಂದ್ರು. ಅವರು ತಮ್ಮ ಜೀವಿತಾವಧಿ 63 ವರ್ಷಗಳ ಕಾಲನು ಸಹಿತ ಪಲ್ಲಕ್ಕಿಯನ್ನ ಏರಲಿಲ್ಲ, ಮೃಷ್ಟಾನ್ನವನ್ನು ಉಣಲಿಲ್ಲ, ಗಾದಿಗೆ ಒರೆದು ಕುಂದಿರಲಿಲ್ಲ. ಕುಮಾರಪೋರ್ ಎಂದೂ ಸಹಿತ ನಿಂತ ನೀರಾಗಲಿಲ್ಲ. ಯೋಗಿಗಳಾದವರು, ಸಮಾಜ ಚಿಂತಕರಾದಂಥವರು ನಿಂತ ನೀರಾಗದೆ ಹರಿವ ಗಂಗೋತ್ರಿಯಾಗಿ ಜಾತಿ, ಮತ, ವರ್ಗ, ವರ್ಣ, ಪಕ್ಷ ಭೇದವನ್ನ ಎಣಿಸಲಾರದನೆ ಸರ್ವರೂ ನನ್ನವರು ಅನ್ನುವ ಹಿರಿದ ಭಾವ ಯಾರಿಗಿರ್ತದೆ ಅವರು ದೊಡ್ಡವರಾಗ್ತಾರೆ. ಹಾನಗಲ್ಲಜ್ಜವರು ಇಲ್ರಪ್ಪ ಅಂತ ತಿಳ್ಕೊಂಡು ನಯವಾಗಿ ಅದನ್ನ ತಿರಸ್ಕರಿಸಿ ಆನಂತರ ವಿಚಾರವನ್ನು ಮಾಡ್ತಾರೆ. ಏನಿಲ್ಲ ಬುದ್ಧಿ, ಈ ಸಮಾಜಕ್ಕೆ ಮಠಗಳಿಗೆ ಯತಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಶಿವಯೋಗ ಮಂದಿರವನ್ನು ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದು ತಾವು ಎಲ್ಲಿ ದಾರಿ ತೋರಿಸ್ತೀರಪ್ಪ ಅಲ್ಲಿ ಶಿವಯೋಗ ಮಂದಿರ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅಂತ. ಯಪ್ಪ ಅದಕ್ಕೆ ದಾರಿ ತೋರ್ಸಕ್ಕೆ ನಾನೆಟ್ರು ದೊಡ್ಡವರಪ್ಪ ಅಂದ್ರ ಅವ್ರು. ನಮ್ಮ ಮಠದೊಳಗೊಂದು ಗೋಮಾತೆ ಇದೆ, ಅದಕ್ಕೆ ಮಹಾಂತಮ್ಮ ಅಂತ ಹೆಸರಿಟ್ಟಿದ್ರು. ನಮ್ಮ ಗುರುಗಳು ಪಂಚಾಕ್ಷರಜ್ಜೋರನು ಸಹಿತ ಅವರ ಜೀವಿತಾವಧಿ ಒಳಗೆ 2 ಪುರಾಣಗಳನ್ನ ಹೇಳಿದರು. ಒಂದು ಚಿತ್ತರಿಗೆ ವಿಜಯ ಮಹಾಂತ ಸ್ವಾಮಿಗಳ ಪುರಾಣ, ಇನ್ನೊಂದು 40 ವಾರದ ವೀರೇಶ್ವರ ಶರಣರ ಪುರಾಣ. ನಮ್ಮ ಮಠದೊಳಗೊಂದು ಮಹಾಂತಮ್ಮ ಅಂತಿದ್ದೀರಪ್ಪ. ಆ ಮಹಾಂತಮ್ಮ ಎಲ್ಲಿ ದಾರಿ ತೋರಿಸ್ತಾಳ ಅಲ್ಲಿ ಶಿವಯೋಗ ಮಂದಿರ ಕಟ್ಟೋದು ಅಂತ. ಅವ್ರು ಯಾವಾಗಲೂ ಚಿತ್ತರಿಗೆ ವಿಜಯ ಮಹಾಂತ ಸ್ವಾಮಿಗಳು ಹತ್ತಲಿಕ್ಕೆ ಕುದುರೆಯನ್ನ ಬಳಸಿ ಅವರ ಪೂಜಾ ಸಾಮಗ್ರಿಯನ್ನು ಹೊರಲಿಕ್ಕೆ ಆ ಮಹಾಂತಮನನ್ನ ಬಳಸ್ತಿದ್ರು. ಅದರಾಗ ಕಾಯಂ ಜೋಳದ ಹಿಟ್ಟಿಡ್ತಿದ್ರು. ಜೋಳದ ಹಿಟ್ಟು ಎಲ್ಲಿಯಾದ್ರೂ ಲಿಂಗ ಪೂಜಾ ಸಮಯ ಆಯ್ತು ಅಂದ್ರೆ, ಯಾಕೋ ಅಲ್ಲಿ ಲಿಂಗ ಪೂಜೆ ಮುಗಿಸ್ಕೊಂಡು ಅವರು 2 ಮುದ್ದಿ ಮಾಡ್ತಿದ್ರಂತ. 2 ಮುದ್ದಿ, ಅದು ಹಾಲಿನಿಂದ. ಒಂದು ತಮಗಾಗಿ, ಇನ್ನೊಂದು ಬಂದವರಿಗಾಗಿ. ಹಿಂದ ನಮ್ಮೆಲ್ಲ ಹಿರಿಯರು ಬುತ್ತಿ ಕಟ್ಟು ಕಳಿಸ್ಬೇಕಾದ್ರೆ ನಿನಗೊಂದು ಬುತ್ತಿ, ದಾರಿಗೊಂದು ಬುತ್ತಿ ಅಂತ ಕಟ್ತಿದ್ರು, 2 ಬುತ್ತಿ. ಈಗ ನಾವು ಮಕ್ಕಳಿಗೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ಟಿಫಿನ್ ಕ್ಯಾರಿಯರ್ ಕಟ್ತೀವಲ್ಲ, ತಮ್ಮ ಯಾರಿಗೂ ನೋಡ್ಲಾರ್ದಂಗೆ ಹಿಂಗ್ ಹೊಳ್ಳಿ ತಿನ್ನಂತ. ಮತ್ತು ಹೊಳ್ಳಿ ತಿನ್ಸಕ್ ಹತ್ತಿದ್ರೆ ಅವು ಎಲ್ಲಿ ಕೊಡೋ ಭಾವ ಬರ್ತದ್ರಿ. ಕೊಡುವ ಗುಣ ಏನೈತಲ್ಲ ಸಣ್ಣವ್ರಿದ್ದಾಗ ಕಲಿಸ್ಬೇಕಂತ. ಯಾಕೆ ಮಾತಾಡ್ತಿರಪ್ಪ ಮಕ್ಕಳು, ಯಾಕ್ರು? ಮಹಾಂತಪ್ಪಗಳು 2 ಉಣ್ಣಿ ಮಾಡಿ ಊಟ ಮಾಡಿದಂತ ಮಹಾಂತಪ್ಪಗಳು ಅಂತಾರೆ ಕುಮಾರಪ್ಪವರಿಗೆ. ನಾನು ದಾರಿ ತೋರಿಸೋದಲ್ರಿಪ್ಪ, ಮಹಾಂತಮ್ಮ ಎಲ್ಲಿ ದಾರಿ ತೋರಿಸ್ತಾಳೆ ಅಲ್ಲಿ ಶಿವಯೋಗ ಮಂದಿರ ನಿರ್ಮಾಣ ಮಾಡು. ಮಹಾಂತಮ್ಮನನ್ನ ಇಲಕಲ್ಲದಿಂದ ಬಿಟ್ರು. ಅಮ್ಮ ಗೋಮಾತೆ, ಯತಿಗಳನ್ನ ನಿರ್ಮಾಣ ಮಾಡುವಂತ, ಯೋಗಿಗಳ ಟಂಕ ಶಾಲೆಯನ್ನು ನಿರ್ಮಾಣ ಮಾಡುವಂತ ಒಂದು ಮಂದಿರಕ್ಕಾಗಿ ನೀನು ದಾರಿ ತೋರಿಸಮ್ಮ, ಮಾರ್ಗದರ್ಶನವನ್ನು ಮಾಡು ಅಂತ ತಿಳ್ಕೊಂಡು ಗೋಮಾತೆಗೆ ಹೇಳಿದ್ರೆ, ಆ ಮಹಾಂತಮ್ಮ ಹಿಂಗ್ ಸಂಚಾರ ಮಾಡ್ತಾ ಮಾಡ್ತಾ ಮಹಾಕೂಟಕ್ಕೆ ಬಂತು. ಅಂದ್ರೆ ಐವಳಿ ಪಟ್ಟದ ಕಲ್ಲು ಎಲ್ಲಾ ಮುಗಿಸ್ಕೊಂಡು ಹಿಂಗೆಲ್ಲ ಬರ್ತದೆ. ಕೊನೆಗೆ ಈಗೇನು ಶಿವಯೋಗ ಮಂದಿರ ಇದೆಯಲ್ಲ ಆ ಅಡವಿಗೆ ಬರ್ತದೆ. ಆ ಅಡವಿಗೆ ಬಂದು ಅಲ್ಲಿ ಎಲ್ಲರೂ ವಿಚಾರ ಮಾಡ್ತಾರೆ, ಇಲ್ಲಿ ಶಿವಯೋಗ ಮಂದಿರ ಕಟ್ಟೋದ್ರಿ, ಇದು ಎಂತ ಅಡವಿ, ಹಗಲು ಬಂದೇ ಮನುಷ್ಯರು ಚರ್ಮ ಸುಲಿದ್ರೆ ಇಲ್ಲಿ ಶಿವಯೋಗ ಮಂದಿರ ಕಟ್ಟೋದು ಬೇಡ. ಆ ಮಹಾಂತಮ್ಮ ಏನ್ ಮಾಡ್ತೀರಿ, ಅಲ್ಲಿ ಒಂದು ಗದ್ದುಗೆ ಅಲ್ಲಿ ನೋಡಿದರು, ಅದು ಅಲ್ಲಿ ಬಂದು ಗೋಮಯವನ್ನ ಮಾಡಿತು, ಗೋಮೂತ್ರವನ್ನ ಮಾಡಿತು. ಚಿತ್ತರಿ ವಿಜಯ ಮಹಂತ ಸ್ವಾಮಿಗಳಂತಾರೆ, ಮಂದಿರ ಕಟ್ಟೋದಾದ್ರೆ ಇಲ್ಲೇ ಕಟ್ಟೋದು. ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಕೇಳ್ತಾರೆ, ಏತಮ್ಮ ಬಾ ಇಲ್ಲಿ, ಇದು ಯಾವ ಊರು? ಇದು ಮಂಗಳೂರು ಸೀಮಿರೆಪ್ಪ. ಇಲ್ಲಿ ಗದ್ದಿಗೆ ಇದೆಲ್ಲ ಯಾರ ಗದ್ದಿಗೆ? ಇದು ಕೊಟ್ಟೂರು ಬಸವೇಶ್ವರ ಗದ್ದಿಗೆಪ್ಪ. ಓಹೋ, ಕೊಟ್ಟರು ಬಸವ, ಕೊಡದಿದ್ದರು ಬಸವ, ಕೊಟ್ಟೂರ ಬಸವ. ಹಿಂದಿದ್ದ ಭಕ್ತರಂತಾರ ಬುದ್ಧಿ ಇಲ್ಲಿ ಬ್ಯಾಡ್ರಿಪ್ಪ, ಸಣ್ಣ ಸಣ್ಣ ಒಟ್ಟುಗಳು ತಂದೆ ತಾಯಿಗಳನ್ನ ಬಿಟ್ಟು ಇಲ್ಲಿ ಯೋಗವನ್ನ, ಧ್ಯಾನವನ್ನ, ಶಿವಯೋಗವನ್ನ, ಹಠಯೋಗವನ್ನ, ಲಯಯೋಗವನ್ನ, ರಾಜಯೋಗವನ್ನ ಕಲಿಯುವಂತ ಎಲ್ಲರೂ ಇರ್ತಾರೆಪ್ಪ. ಇಲ್ಲಿ ಕ್ರೂರ ಪ್ರಾಣಿಗಳಿರ್ತವೆ, ಬ್ಯಾಡ್ರಪ್ಪ ಅಂದ್ರೆ ಚಿತ್ತರಿ ವಿಜಯ ಮಹಂತ ಸ್ವಾಮಿಗಳಂತಾರೆ, ಹಾಗಾದ್ರೆ ನಿಮಗೆ ಎಲ್ಲಿ ತಿಳಿದೈತೆ ಅಲ್ಲಿ ಮಾಡಿಕೊಡ್ರಪ್ಪ ಅಂತ. ಕುಮಾರಜ್ಜವರು ಭಕ್ತರ ಕಡೆ ನೋಡ್ತಾರೆ, ನಿಮ್ಮ ಹತ್ರ ದುಡ್ಡು ಐತಿ ಅಂತ ತಿಳ್ಕೊಂಡು ಸ್ವಾಮಿ ನಿಮ್ಮ ಆಧೀನದೊಳಗಿರ್ಬೇಕಂತ ವಿಚಾರ ಮಾಡಿರೇನ್ರಿಪ್ಪ.
ನಾವು ಮೊದಲೇ ಹೇಳಿದ್ದೇವೆ, ವಿಜಯ ಮಹಂತ ಸ್ವಾಮಿಗಳು ಎಲ್ಲಂತರಲ್ಲಿ ಶಿವಯೋಗ ಮಂದಿರ ಕಟ್ಟೋದು ಒಮ್ಮತದ ತೀರ್ಮಾನವಾಯಿತು. ಯಾವಾಗ ಮಾಡೋದು? 1909 ಇಸ್ವಿ ತಾರೀಖ 7/2 ಮಾಘ ಮಾಸದೊಳಗ ಶಿವಯೋಗ ಮಂದಿರವನ್ನು ಕಟ್ಟೋದು ನಿರ್ಮಾಣ ಮಾಡಿದ್ರು. ಅವತ್ತಿನ ದಿನಮಾನದಲ್ಲಿ ಮಂಗಳೂರವರು ಏನ ಭೂಮಿ ಇತ್ತಲ್ಲ ಅದನ್ನು 250 ರೂಪಾಯಿಗೆ ಖರೀದಿ ಮಾಡಿಸ್ತಾರೆ. ಆ ಶಿವಯೋಗ ಮಂದಿರಕ್ಕಾಗಿ ಅಲ್ಲಲ್ಲಿ ಪರ್ಣ ಕುಟೀರವನ್ನು ತಯಾರು ಮಾಡ್ತಾರೆ. ಅವತ್ತಿನ ದಿವಸ ಮಂಗಳೂರವರು ಮಂಗಳ ವಾದ್ಯ ತಂದ್ರು, ಬದಾಮಿಯವರು ಬದಾಮ ತಂದ್ರು, ಬಾಗಲಕೋಟೆಯವರು ಬಾಗಿನ ತಂದ್ರು, ನಂದಿಕೇಶ್ವರವರು ನಂದಿ ಕೋಲ್ ತಂದ್ರು. ಹಿಂಗ ಸುತ್ತಲ ಹಳ್ಳಿಯವರು ಒಂದೊಂದು ತಂದು ಹಿರೇಮಲ್ಲನಕೇರಿಯ ಚನ್ನಬಸವ ಮಹಾಸ್ವಾಮಿಗಳವರಿಗೆ 4 ದಿಕ್ಕಿಗೆ 4 ಲಿಂಗ ಮುದ್ರೆ ಕಲ್ಲುಗಳನ್ನು ಇಟ್ಟು ಶಿವಯೋಗ ಮಂದಿರ ಅನ್ನೋದನ್ನ 1909 ಇಸ್ವಿಯೊಳಗೆ ತಯಾರಾಯಿತು. ಜರಕತ್ತು ಕುಮಾರ ಶ್ರೀಗಳವರು ದೂರದೃಷ್ಟಿಯಿಂದ ಶಿವಯೋಗ ಮಂದಿರವನ್ನು ಕಟ್ಟದೇ ಇದ್ರೆ ಅಲ್ಲಿ ಪಂಚಾಕ್ಷರಿ ಜೋರಾಗಲಿ, ಪುಟ್ಟರಾಜ ಜೋರಾಗಲಿ, ಸಿಂದಗಿ ಶಾಂತವೀರ ಸ್ವಾಮಿಗಳವರಲ್ಲಿ, ಜಚನಿಯವರಾಗಲಿ, ನಾಗನೂರು ಶಿವಬಸವ ಮಹಾಸ್ವಾಮಿಗಳು, ಭಾಲಕಿಯ ಚನ್ನಬಸವ ಪಟ್ಟದೇವರು, ತುಪ್ಪದ ಕುರಟ್ಟಿ ಸ್ವಾಮಿಗಳು, ಈ ನಾಡಿನ ಯತಿಗಳೆಲ್ಲರೂ ಸಹಿತ ಅಲ್ಲಿ ತಯಾರಾಗದೇ ಇದ್ರೆ ಒಂದು ಕ್ಷಣ ನಾವು ಕಣ್ಣು ಮುಚ್ಚಿ ಆಲೋಚನೆ ಮಾಡಿಕೊಂಡು ಬಿಟ್ರೆ ನಮ್ಮ ಸಮಾಜ ಹೆಂಗಿತ್ತಂದ್ರ ಜೀವ ಹೋದ ದೇಹದಂಗಿರುತ್ತಿತ್ತು. ಜೀವ ಹೋದ ದೇಹ ಮತ್ತೆ ಅದಕ್ಕೆ ಜೀವ ತುಂಬಿದ ಜೀವದಾಸ ಅಂದ್ರೆ ಅದು ಹಾನಗಲ್ಲ ಕುಮಾರ ಶಿವಯೋಗಿಗಳು. ಸಮಾಜಕ್ಕಾಗಿ ಸವಿಸಿದನು ತನ್ನ ತನುವ, ಶಿವಯೋಗಕ್ಕಾಗಿ ಮೀಸಲಿರಿಸಿದನು ತನ್ನ ಮನವ, ಸಂಸ್ಕೃತಿಗಾಗಿ ಸೂರ್ಯಗೈದನು ತನ್ನ ಧನವ, ತನು ಮನ ಧನ ವಂಚಕನಲ್ಲವಯ್ಯ ನಮ್ಮ ಕುಮಾರೇಶ. ಇಂಥ ಕುಮಾರ ಶಿವಯೋಗಿಗಳು ಕಟ್ಟಿದ ಪುಣ್ಯ ಭೂಮಿಯೊಳಗೆ ಬಾಗಲಕೋಟೆಯೊಳಗೆ ಏನು ಅಧಿವೇಶನ ಆಗಿ ಏನು ಶಿವಯೋಗ ಮಂದಿರ ಸ್ಥಾಪನೆಯಾಯಿತು, ಪಂಚಾಕ್ಷರ ಗವಾಯಿಗಳು ಅಂತ ಅಭಿಧಾನವನ್ನು ಹೊಂದಿದಂತ ಪೂಜ್ಯ ಜೋರು ತಮ್ಮೆಲ್ಲ ಕಲಿಕಾ ಸಾಮಗ್ರಿಗಳನ್ನು ತೆಗೆದುಕೊಂಡು ತಮ್ಮ ಸಹಪಾಠಿಗಳನ್ನು ಕರೆದುಕೊಂಡು ಶಿವಯೋಗ ಮಂದಿರಕ್ಕೆ ವಾಸ್ತವ್ಯವನ್ನು ಹೂಡ್ತಾರೆ. ಮಂದಿರ ಅಂದ್ರೆ ಸುಮ್ಮನೆ ಮಂದಿರ ಅಲ್ರಿ, ಫಲಪಹಾರಿ ತಟದಿ ನಿಂತ ಶ್ರೀ ಪ್ರಭಾಕರ, ಶರಣು ಶರಣು ಸ್ವಾಮಿ ಗುರುವೇ ಶ್ರೀ ಸುಕುಮಾರ, ಶ್ರೀ ಸುಕುಮಾರ, ಶ್ರೀ ಸುಕುಮಾರ, ಶ್ರೀ ಸುಕುಮಾರ, ಶ್ರೀ ಸುಕುಮಾರ. ಮಲಪಾರಿ ತಟದಿ ನಿಂತ ಶ್ರೀ ಪ್ರಭಾಕರ, ಶರಣು ಶರಣು ಸ್ವಾಮಿ ಗುರುವೆ ಶ್ರೀ ಸುಕುಮಾರ, ಶ್ರೀ ಸುಕುಮಾರ, ಶ್ರೀ ಸುಕುಮಾರ, ಶ್ರೀ ಸುಕುಮಾರ, ಶ್ರೀ ಸುಕುಮಾರ. ಮಲಪಾರಿ ತಟದಿ ನಿಂತ ಶ್ರೀ ಪ್ರಭಾಕರ. ಕೈ ಮಾಡಿ ಕರೆದಿದೆ ಆ ನಿಮ್ಮ ಗೋಪುರ, ತರುಮರದಿ ಹೇಳಿ ಬಂತು ಶಿವನ ಓಂಕಾರ. ಕೈ ಮಾಡಿ ಕರೆದಿದೆ ಆ ನಿಮ್ಮ ಗೋಪುರ, ತರುಮರದಿ ಹೇಳಿ ಬಂತು ಶಿವನ ಓಂಕಾರ. ನಿಮ್ಮ ತಪದ ನೆಲವು ನೋಡು ಶಿವನ ಮಾದಿರ, ನಿಮ್ಮ ತಪದ ನೆಲವು ನೋಡು ಶಿವನ ಮಾದಿರ.
ಒಟು ಸಾಧಕರಿಗೆಲ್ಲ ನೀನೆ ಬಾನ ಚಂದಿರ, ಒಟು ಸಾಧಕರಿಗೆಲ್ಲ ನೀನೆ ಬಾನ ಚಂದಿರ, ನೀನೆ ಬಾನ ಚಂದಿರ, ನೀನೆ ಬಾನ ಚಂದಿರ. ಮಲಪಾರಿ ತಟದೇ ನಿಂತ ಶ್ರೀ ಪ್ರಭಾಕರ, ಶರಣು ಶರಣು ಸ್ವಾಮಿ ಗುರುವೆ ಶ್ರೀ ಸುಕುಮಾರ. ಮಂದಿರ ಮಹಿಮೆಯ ನಾಡಿಗೆ ಶೃಂಗಾರ, ತದೆ ನಿನದು ನಬೇದವನ ಬಾಳು ಬಾದಾರ. ಮಂದಿರ ಮಹಿಮೆಯ ನಾಡಿಗೆ ಶೃಂಗಾರ, ತದೆ ನಿನದು ನಬೇದವನ ಬಾಳು ಬಾದಾರ. ವೀರಶೈವ ಧರ್ಮಕ್ಕೆಲ್ಲ ಶ್ರೀಕುಮಾರ ಆಧಾರ, ವೀರಶೈವ ಧರ್ಮಕ್ಕೆಲ್ಲ ಗುರುಕುಮಾರ ಆಧಾರ. ಈ ತಾಣವು ಸಂಗೀತ ಸಾಹಿತ್ಯ ಸಾಗರ, ಈ ತಾಣವು ಸಂಗೀತ ಸಾಹಿತ್ಯ ಸಾಗರ, ಸಾಹಿತ್ಯ ಸಾಗರ, ಸಾಹಿತ್ಯ ಸಾಗರ. ಮಲಪಾರಿ ತಟದಿ ನಿಂತ ಶ್ರೀ ಪ್ರಭಾಕರ, ಶರಣು ಶರಣು ಸ್ವಾಮಿ ಗುರುವೆ ಶ್ರೀ ಸುಕುಮಾರ. ಅನ್ನ ಜ್ಞಾನದ ಸೋಹಕ್ಕೆ ನೀ ಹರಿಕಾರ, ವಚನ ಉಳಿಸಿ ಸಮತೆ ತಂದೆ ಸದ್ಗುಣದಾಗರ. ಅನ್ನ ಜ್ಞಾನದ ಸೋಹಕ್ಕೆ ನೀ ಹರಿಕಾರ, ವಚನ ಉಳಿಸಿ ಸಮತೆ ತಂದೆ ಸದ್ಗುಣದಾಗರ. ಗದ್ದುಗೆ ಎಲ್ಲಿ ಎದ್ದಿದೆ ಜ್ಞಾನ ಬೆಳಕು ಸೋದರ, ಆ ಆ ಗದ್ದುಗೆ ಎಲ್ಲಿ ಎದ್ದಿದೆ ಜ್ಞಾನ ಬೆಳಕು ಸೋದರ, ಗದ್ದುಗೆ ಎಲ್ಲಿ ಎದ್ದಿದೆ ಜ್ಞಾನ ಬೆಳಕು ಸೋದರ. ಕದ ಈಶಗೊಲಿದು ಸೇವೆ ನೀಡೋ ಶ್ರೀ ಗುರುವರ, ಕದ ಈಶಗೊಲಿದು ಸೇವೆ ನೀಡೋ ಶ್ರೀ ಗುರುವರ, ನೀಡೋ ಶ್ರೀ ಗುರುವರ, ನೀಡೋ ಶ್ರೀ ಗುರುವರ. ಮಲಪಾರಿ ತಟದಿ ನಿಂತ ಶ್ರೀ ಪ್ರಭಾಕರ, ಶರಣು ಶರಣು ಸ್ವಾಮಿ ಗುರುವೇ ಶ್ರೀ ಸುಕುಮಾರ, ಶ್ರೀ ಸುಕುಮಾರ, ಶ್ರೀ ಸುಕುಮಾರ, ಶ್ರೀ ಸುಕುಮಾರ, ಶ್ರೀ ಸುಕುಮಾರ. ಮಲಪಾರಿ ತಟದಿ ನಿಂತ ಶ್ರೀ ಪ್ರಭಾಕರ, ಶ್ರೀ ಪ್ರಭಾಕರ, ಶ್ರೀ ಪ್ರಭಾಕರ. ಆ ಪ್ರಭಾಕರ.
ಗೀತ ವಿದ್ಯಾಧ್ಯಾಪನದೊಳು ನೀ ತರದೊಳಾರಿಲ್ಲ ಮಿವನುಳಿದಿ ತೆರದ ವಿಖ್ಯಾತಿಯೋ ಪಡೆದಿಪ್ಪಗಾಯಕರು ವಿಖ್ಯಾತಿಯು ಪಡೆದಿಪ್ಪಗಾಯಕರು ಸಾತಿಶಯ ಗೀತಾನುಭೂತಿಯನೋತು ಸಾತಿಶಯ ಗೀತಾನುಭೂತಿಯನೋತು ವಾಸಿಸುವಗನ್ನ ಜಗತೀ ತಲದೊಳುಂಟಾಯ್ತು ಹಿಂದಿಯ ಗಾನಮೆಲ್ಲೆಲ್ಲಿ ಹಿಂದಿಯ ಗಾನ ಮೆಲ್ಲೆಲ್ಲಿ ಅಂತೂ ಅದು ವಿರತರುದ ಕದಿಪರು ಬದಹೇದಿಯ ಗಾನದಂದವನಿಂದು ಪಂಚಾಕ್ಷರ ಗವಾಯಿಗೆ ಪೇಳಿಸುವುದೋ ತಂದೆಗಳು ಹಾನ್ಗಲ್ ಕುಮಾರರು ಬಂದು ಪಂಚಾಕ್ಷರ ಗವಾಯಿಯ ಮುಂದೆ ನಿಂದು ಸಿರಿದರು ಹಿಂದಿಯ ಗಾನಗಲಿಯಲದು ಹಿಂದಿಯ ಗಾನಗಲಿಯಲದು ಗಾನಗಲಿಯಲ ಮೇಲೆನಿಸಿಕೊಂಡಿರ್ಪ ಸಾಂಬ ಜೈ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಗೋಮಾತೆಯ ಅಂತರಂಗದೊಳ ನಿಶ್ಚಯಿಸಿ ಗೋಮಾತೆಯ ನಿಲ್ಲುವ ಸ್ಥಳವೇ ಶಿವಕಾರುಣ್ಯ ಸ್ಥಳವೆಂದೆನಿಸಿ ಮಲಾಪಹಾರಿಣಿಯ ಎಡದಂಡೆಯ ಮೇಲೆ ಗುರುವಿರಕ್ತರು ಬೆಳೆಯುವ ಶಿವಯೋಗ ಮಂದಿರದ ಪುಣ್ಯ ಪರಿಸರದೊಳಗ ಪಂಚಾಕ್ಷರಿಯ ಜೋರು ಹಾಡುತ್ತಾ ನಲದಾಡುತ್ತಾ ಇರಬೇಕಾದರೆ ಈ ಭೂಮಿಯ ಮೇಲಿರದಂತ ಜನಗಳೆಲ್ಲ ಹಾಡಿ ಹೊಗಳ್ತಾ ಇದ್ರಂತೆ. ಅರೇರೇ, ಕುಮಾರೇಶ್ವರ ಶಿಷ್ಯರಾಗಿರುವಂತ ಪಂಚಾಕ್ಷರ ಗುರುಗಳಂಗ ಹಾಡೋರು ಈ ಭೂಮಿ ಮೇಲಿಲ್ಲ ನೋಡು ಜನ ಅಂತಿದ್ರಂತ ನೋಡ್ರಿ. ಇದು ಕುಮಾರೇಶ್ವರ ಕಿವಿ ಬಿತ್ತಂತ. ಯಾವಾಗಲೂ ಜಗತ್ತಿನೊಳಗ ಮತ್ಸರ ಭಾವನೆ ತಾಳೋನು ಗುರು ಆಗೋದಿಲ್ಲಂತ್ರಿ. ಶಿಷ್ಯನ ಪ್ರಗತಿಯನ್ನ, ಶಿಷ್ಯನನ್ನ ಕರಗೆಯಿಂದ ತಾರಕೆಯವರೆಗೆ, ನೆಲದಿಂದ ನವೋಮಂಡಲದವರೆಗೆ, ಗುರಿಯಿಂದ ಗುರುವಿನಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ ಕರೆದುಕೊಂಡುವವನೇ ಹೋಗುವನೇ ಗುರು. ಕುಮಾರಪೋರು ಶಿಷ್ಯನ ಈ ಕೀರ್ತಿಯನ್ನ ಕೇಳಿ ಒಂದು ದಿವಸ ಪಂಚಾಕ್ಷರಿ ಅಂತ, ಬುದ್ಧಿ ನೀನು ಹಿಂದಿ ಭಾಷೆಯನ್ನು ಕಲಿಬೇಕಲ್ಲಪ್ಪ ಅಂತ. ಬುದ್ಧಿ ನನಗೇನು ಕಲಿಬೇಕನ್ನೋದು ಕೌತುಕ ಬಹಳ ಐತ್ರಿ. ಇಲ್ಲ ಪಂಚಾಕ್ಷರಿ ಯಾಕೆ ಹಿಂದಿ ಕಲಿಬೇಕಂದ್ರ, ಈಗ ನೀನು ಕರ್ನಾಟಕ ಸಂಗೀತವನ್ನ ಮನೋಜ್ಞವಾಗಿ ಯಾರು ಸಹಿತ ಮುಂದೆ ಹಿಡಿಬಾರ್ದು ಹಂಗ ಜಬರ್ದಸ್ತ್ ಕಲ್ತಿಯಪ್ಪ ನೀನೀಗ. ಚಲೋ ಕಲ್ತಿ. ಆದ್ರ ನಿನಗೆ ಹಿಂದೂಸ್ತಾನಿ ಸಂಗೀತವನ್ನು ಕಲಿಸಬೇಕು, ನೀನು ದಕ್ಷಿಣಾದಿ ಸಂಗೀತವನ್ನು ಕಲಿಬೇಕು. ಅದಕ್ಕೆ ನೀ ಹಿಂದಿ ಅಭ್ಯಾಸವನ್ನ ಮಾಡಬೇಕು. ಭಾಷ್ಯ ಜ್ಞಾನ ಯಾಕೆ ಬೇಕು ಅಂದ್ರೆ, ಭಾಷ್ಯ ಜ್ಞಾನ ಇದ್ರೆ ಹಾಡುವಾಗ ಭಾವ ಗೊತ್ತಾಗ್ತದೆ. ಭಾಷ್ಯ ಜ್ಞಾನ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಅದು ಭಾವ ಗೊತ್ತಾಗುವುದಿಲ್ಲ. ಹೀಗಾಗಿ ನೀ ಹಿಂದಿ ಕಲಿಬೇಕು. ನೀನು ಮತ್ತೆ ನೀ ಹಿಂದೂಸ್ತಾನಿ ಸಂಗೀತವನ್ನು ಕಲಿಬೇಕಪ್ಪ. ಯಾವಾಗ ಗುರುಗಳು ಹಿಂಗ್ ತಲೆ ಕೊಟ್ರು ಪಂಚಾಕ್ಷರಿ ಜೋರಿ ಕಲಿಬೇಕು ಕಲಿಬೇಕು ಅಂತ ಶುರುವಾಗ್ತದೆ. ನಮ್ಮ ಕರ್ನಾಟಕದೊಳಗ, ನಮ್ಮ ದೇಶದೊಳಗೆ ಬಹಳ ಮಂದಿ ಹಿಂದೂಸ್ತಾನಿ ಹಾಡುವಂತು. ಅದರೊಳಗನೆ ಅಬ್ದುಲ್ ಕರೀಂ ಖಾನ್,
ವಹೀದ್ ಖಾನ್, ನತನ್ ಖಾನ್, ರಹಮತ್ ಖಾನ್, ವಿಲಾಯತ್ ಹುಸೇನ್ ಖಾನ್, ಕೇಶವರಾವ್ ಭೋಸ್ಲೆ, ವಿಷ್ಣು ದಿಗಂಬರ್ ಪಲಸ್ಕರ್, ಭಾಸ್ಕರ್ ಬಾವ್ ಭಕಲೆ, ರಾಮಕೃಷ್ಣ ಭುವಾ ವಧೆ, ಅಬ್ದುಲ್ ಖಾನ್, ಮಜೀದ್ ಖಾನ್, ಬಾಳಕೃಷ್ಣ ಭುವಾ ಈಚಲ್ಕರಂಜಿ, ನೀಲಕಂಠ ಭುವಾ ಈಚಲ್ಕರಂಜಿ. ಸ್ವಲ್ಪ ಅವೆಲ್ಲ ಇಲ್ಲಿ ಒಂದು ಸತ್ಯವನ್ನು ನೆನಪಿಟ್ಟುಕೊಳ್ಬೇಕು. ರಹಮತ್ ಖಾನ್ ಅವರ ಶಿಷ್ಯ ಬಾಳಕೃಷ್ಣ ಭುವಾ ಈಚಲ್ಕರಂಜಿ ಅವರು. ಬಾಳಕೃಷ್ಣ ಭುವಾ ಈಚಲ್ಕರಂಜಿ ಅವರ ಶಿಷ್ಯನೇ ನೀಲಕಂಠ ಭುವಾ ಮಿರಜ್ಕರ್. ನೀಲಕಂಠ ಭುವಾ ಮಿರಜ್ಕರ್ ಅವರ ಶಿಷ್ಯರೇ ಪಂಚಾಕ್ಷರಿ ಅಜ್ಜವರು, ಮಲ್ಲಿಕಾರ್ಜುನ ಮನಸೂರ್ ಅನ್ನೋ ತಾವೆಲ್ಲ ನೆನಪಿಟ್ಟುಕೊಂಡು. ಇದು ನಮ್ಮ ಹಿಂದೂಸ್ತಾನಿ ಸಂಗೀತದಲ್ಲಿ ಬಹಳ ಭವ್ಯ ಪರಂಪರೆಯನ್ನು ಬೆಳೆಸಿದವರಿಗೆ. ಅಜ್ಜೋರಿಗೆ ಕಲಿಬೇಕನ್ನೋ ಉತ್ಸಾಹ ನೋಡ್ರಿ. ಅವಾಗಿನ ಕಾಲದೊಳಗ ಹುಬ್ಬಳ್ಳಿಯೊಳಗಿದೆಲ್ಲ ನಡೀತಿತ್ತು. ಅಜ್ಜೋರು ಶಿವಯೋಗ ಮಂದಿರದಿಂದ ಅವಾಗ ಹುಬ್ಬಳ್ಳಿಗೆ ಬರ್ತಿತ್ತು. ರೈಲು ಗಾಡಿ ತಪ್ಪಿತು, ಬಸ್ ತಪ್ಪಿತು ಅಂದ್ರೆ ಹುಬ್ಬಳ್ಳಿ 3000 ಮಠದೊಳಗೆ ವಾಸ್ತವ್ಯ ಮಾಡ್ತಿತ್ತು. HMV ಕಂಪನಿಯವರು, ಹಿಜ್ ಮಾಸ್ಟರ್ ವಾಯ್ಸ್ ಅಂತ ಹೇಳಿ ಒಂದು ಕಂಪನಿ, ಅವರು ಈ ರೆಕಾರ್ಡಿಂಗ್ ಮಾಡ್ತಿದ್ರು ಹಿಂದೂಸ್ತಾನಿ ಸಂಗೀತ ಗಾಯಕರು. ಅದನ್ನ ಅಜ್ಜೋರು ಗ್ರಾಮ ಫೋನಿನೊಳಗೆ ಹಾಕಿಕೊಂಡು ಸಂಗೀತವನ್ನು ಕಲಿತಿದ್ರಿಂಗ. ಇದನ್ನು ಕುಮಾರಜ್ಜೋರು ನೋಡಿದ್ರು. ಪಂಚಾಕ್ಷರಿ ಬುದ್ಧಿ, ನಿನಗೆ ಈ ಸಂಗೀತವನ್ನು ಕಲಿಬೇಕು. ಹೌದು ಬುದ್ಧಿ, ಮತ್ತೆ ನನಗ್ಯಾಕೆ ಕೇಳಲಿಲ್ಲ? ಇಲ್ಲ ಬುದ್ಧಿ, ನಿಮಗ ಖರ್ಚು ಹೊರೆ ಆದೀತು ಅಂತ ನಾನು ಬಿಟ್ಟೆ. ಅಲ್ಲೋ ಪಂಚಾಕ್ಷರಿ, ನನಗೆ ಹೊರೆ ಆಗ್ತದಂತ ಬಿಡ್ತೀವಿ. ಮುಂದೊಂದು ದಿವಸ ಮನೆಗೆ ಹೊರೆಯಾದವರು, ಊರಿಗೆ ಹೊರೆಯಾದವರು, ಅವರಿಗೆಲ್ಲ ನೀನು ಗಾಯನದ ದೊರೆ ಆಗ್ಬೇಕಪ್ಪ. ಗಾಯನದ ದೊರೆ ಆಗ್ಬೇಕು. ಮನೆಗೆ ಹೊರೆಯಾದವರು, ಊರಿಗೆ ಹೊರೆಯಾದವರು. ನಾವೇನು ಆಶ್ರಮಕ್ಕೆ ಸೇರಿವಲ್ಲ, ಏನು ಮನೆಗೆ ಊರಿಗೆ ಚಲೋ ಆಗಿ ಬಂದವರಲ್ಲ ನಾವೆಲ್ಲ. ಏನ್ರಿ, ಹೆತ್ತವ್ರಿಗೆ ಬ್ಯಾಸರ ಆದ್ಮೇಲೆ ತೊಗೊಂಬಂದು ಎತ್ತಿ ಒಗದ್ರ ನಮ್ಮನ್ನ. ಅಲ್ಲಿ 1-2 ಮಕ್ಕಳಿದ್ರ ಸಾಕಪ್ಪೋ ಸಾಕು. ಅಜ್ಜೋರ ಮಠದೊಳಗ 1-2 ಅಲ್ರಿ, 1000 ಮಕ್ಕಳಿದ್ರು ಸಹಿತ ಬೇಕೋ ಬೇಕು ಅನ್ನುವ ಮಠ ಅಂದ್ರೆ ಅದು ಗದಗಿನ ವೀರೇಶ್ವರ ಪುಣ್ಯಾಶ್ರಮ. ಏಕಲವ್ಯನ ಹಂಗ ಅಜ್ಜೋರು ಸಂಗೀತವನ್ನ ಕಲಿತಾ ಇರಬೇಕಾದ ಕುಂತ್ಕೊಂಡು ಕಲಿತಾ ಇದ್ರು. ಅಜ್ಜೋರು ಅವಾಗ ಹೇಳ್ತಾರೆ, ನೋಡಪ್ಪ, ಯಾವುದೇ ವಿದ್ಯೆಯಾಗಲಿ ಅದು ಸುಮ್ಮನೆ ಬರುವುದಿಲ್ಲ. ಅದು ಗುರುಮುಖೇನವಾಗಿ ಬಂದ ವಿದ್ಯೆ ಯಾವಾಗಲೂ ಉಳಿತದೆ. ಅವ್ರದ್ದು 4 ಇವ್ರದ್ದು 4 ವಚನಗಳನ್ನ ಕೇಳಿ ಕೇಳಿ ಕಲಿಯೋದಕ್ಕಿಂತ ನೀ ಗುರು ಮುಂದೆ ಕುಂತ್ಕೊಂಡು ವಿದ್ಯೆಯನ್ನು ಕಲಿತರೆ ಅದು ಶಾಶ್ವತವಾಗಿ ಉಳಿತೈತಪ್ಪ. ಯಾವಾಗಲ್ಲಿ ಕುಮಾರಪ್ಪೋರ್ ಈ ಮಾತುಗಳನ್ನು ಹೇಳಿದ್ರು, ಹೂನ್ರಿ ಬುದ್ಧಿ, ಮತ್ತೆ ಯಾರಿದ್ದಾರೆ? ಅವಾಗ ಜೋರು ಹೇಳ್ತಾರ, ಬುದ್ಧಿ, ನಮ್ಮ ದೇಶ ಸ್ವತಂತ್ರ ಆಗೋದಕ್ಕಿಂತ ಪೂರ್ವದೊಳಗೆ ಇವತ್ತಿನ ಪಾಕಿಸ್ತಾನದ ಲಾಹೋರ್ ಅಲ್ಲಿ ಒಬ್ರು ಕಿರಾಣ್ ಘರಾಣದ, ಅವ್ರಿಗೆ ಏನಂತಿದ್ರು ಅಂದ್ರೆ ಕಿರಾಣ್ ಘರಾಣದ ಹಿಮಾಲಯ ಅಂತಿದ್ರು. ಅವರ ಹೆಸರೇನು? ಉಸ್ತಾದ್ ವಹೀದ್ ಖಾನ್. ಉಸ್ತಾದ್ ವಹೀದ್ ಖಾನ್ ಬುದ್ಧಿಯವರು ಬಹಳ ಚೆನ್ನಾಗಿ ಹಾಡ್ತಾರೆ, ಬಹಳ ಚೆನ್ನಾಗಿ ಶಾಸ್ತ್ರೀಯ ಸಂಗೀತವನ್ನ ಮನೋಜ್ಞವಾಗಿ, ವಿಚಾರಪೂರ್ಣವಾಗಿ, ಶಾಸ್ತ್ರೀಯವಾಗಿ ಹಾಡ್ತಾರೆ. ಕುಮಾರಪ್ಪೋರು ಪಂಚಾಕ್ಷರಿ ಅಜ್ಜೋರು ಹಿಂಗ ಕೈ ಮಾಡಿ ತೋರಿಸ್ಬಿಟ್ರೆ ಸಾಕು, ಅದು ಮುಗುಲಲ್ಲೆಲ್ಲ, ಅದು ಪಾತಾಳದಾಗಿದ್ರು ಸಹಿತ ಶಿಷ್ಯನ ಸಂತೃಪ್ತಿಗಾಗಿ ಶಿಷ್ಯ ಕಲಿತಾನಂದ್ರೆ ಅವ್ರು ಯಾರಿದ್ರು ಸಹಿತ ಕರೆಸುವಂತ ತಾಕತ್ತಿನ ಗುರು ಅಂದ್ರೆ ಅದು ಹಾನಗಲ್ಲ ಕುಮಾರ ಶಿವಯೋಗಿಗಳು. ಪತ್ರ ಬರೆದು ಲಾಹೋರ್ ಕುಮಾರದ್ದು ಉಸ್ತಾದ್ ವಹೀದ್ ಖಾನ್ ರೀ, ಅವರು ಇಸ್ಲಾಂ ಧರ್ಮದವರು, ಲಾಹೋರಿಂದ ಬರಬೇಕು. ಅವರು ಬಾಗಲಕೋಟೆಗೆ ಬಂದು, ಬಾಗಲಕೋಟೆಯಿಂದ ಬದಾಮಿಗೆ ಬಂದು ಶಿವಯೋಗ ಮಂದಿರಕ್ಕೆ ಹೋಗ್ತಾರೆ. ಕುಮಾರಜ್ಜೋರು ದರ್ಶನ ಆಗ್ತಾರೆ. ಬುದ್ಧಿ, ನೀವೇನು ಪತ್ರ ಹಾಕಿದ್ರಿ? ನಾನು ಲಾಹೋರಿನ ಉಸ್ತಾದ್ ವಹೀದ್ ಖಾನ್ ಅಂತ ನನ್ನ ಹೆಸರು. ಬಹಳ ಚಲೋ ಆತ್ರಿಪ್ಪ ತಾವು ಬಂದಿದ್ದು. ಅಲ್ಲಿ ಶಿವಯೋಗ ಮಂದಿರದಂತ ಕಾರ್ಬಾರಿಗೆ ಹೇಳ್ತಾರೆ, ಇವರು ಬಹಳ ದೂರಿಂದ ಬಂದಿದ್ದಾರೆ, ಇವರಿಗೆಲ್ಲ ಚೆನ್ನಾಗಿ ಆದರ ಆತಿಥ್ಯವನ್ನ ಮಾಡಿ ಇವರು ಪ್ರಸಾದವನ್ನ ಮಾಡಿಸ್ರಿಪ್ಪ, ಆನಂತರ ಇವರ ವಿಚಾರವನ್ನ ಮಾಡೋಣ. ಒಂದು ಮಠಗಳ ಸಂಸ್ಕೃತಿ ಅದು. ಯಾರೇ ಬರಲಿ, ಎಷ್ಟೊತ್ತಿಗೆ ಬರಲಿ,
ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸ ಎನ್ನುವ ಭಾವ ಇರಬೇಕು. ಕುಮಾರಪ್ಪ ಅವರು ಉಸ್ತಾದ್ ವಹೀದ್ ಖಾನ್ರಿಗೆ ಎಲ್ಲಾ ಉಪಚಾರವನ್ನ ಮಾಡಿಸಿದ ಮೇಲೆ ಆನಂತರ ವರ್ಣ ಕುಟೀರದೊಳಗ ಪಂಚಾಕ್ಷರಜ್ಜೋರು ಉಸ್ತಾದ್ ವಹೀದ್ ಖಾನ್ರು ಕುಮಾರಜ್ಜೋರು ಒಂದು ಕುರ್ಚಿ ಮೇಲೆ ಹಿಂಗ್ ಕುಂತ್ಕೊಂಡಿರಬೇಕಾದ್ರೆ ಉಸ್ತಾದ್ ವಹೀದ್ ಖಾನ್ರು ಕುಂತ್ಕೊಂಡಿದ್ರು. ಉಸ್ತಾದ್ ವಹೀದ್ ಖಾನ್ರಂತಾರೆ, ಈ ಕಲಿಬೇಕನ್ನೋ ವಿದ್ಯಾರ್ಥಿ ಇವನೇನ್ರಪ್ಪ? ಹೌದು. ಕುರ್ಚಿ ಮೇಲೆ ಕುಂದ್ರಪ್ಪ ಅಂದ್ರು. ಪಂಚಾಕ್ಷರಜ್ಜೋರು, ಇಲ್ರಪ್ಪ, ನಮ್ಮ ಗುರುಗಳು ಇದನ್ನ ನಾನು ಕುಂದ್ರೋದಿಲ್ಲ. ಯಾವಾಗ ಮನುಷ್ಯ ದೊಡ್ಡವನಾಗ್ತಾನಂದ್ರೆ ನಮ್ಮ ದೇಸಿ ಸಂಸ್ಕೃತಿ ಏನ್ ಹೇಳ್ತದಂದ್ರೆ, ಭವ್ಯ ಭಾರತ ದೇಶದ ತಿರಂಗವನ್ನ ಕಂಡಾಗ ಭಾರತ ಮಾತೆ ಹೇಳ್ತಾಳೆ, ಈ ದೇಶದೊಳಗೆ ತಲೆ ತಗ್ಗುವಸ ಕೆಲಸ ಮಾಡಬೇಡಪ್ಪ, ಯಾವಾಗ ನನ್ನನ್ನ ನೀನು ನೋಡ್ತಿ ನನಗೆ ತಲೆ ಎತ್ತಿ ಸೆಲ್ಯೂಟ್ ಹೊಡಿ ಅಂತ ಹೇಳುವಳು ಭಾರತ ಮಾತೆ. ಇದು ರಾಷ್ಟ್ರ ಧರ್ಮ. ಇನ್ನು ನಮ್ಮ ಧರ್ಮ ಏನ್ ಹೇಳ್ತದಂದ್ರೆ, ಧರ್ಮ ಗುರು ಕಂಡಾಗ ತಲೆ ಬಾಗೋದನ್ನು ಕಲಿಬೇಕಂತ. ಹಾಗೆ ನಾನು ನನ್ನ ಗುರುಗಳಾಗಿರುವಂತ ಕುಮಾರೇಶ್ವರರ ಮುಂದೆ ನಾನು ಮಾತನಾಡುವುದಲ್ಲ, ಕುಳಿತುಕೊಳ್ಳಲು ಸಹಿತ ನಾನು ಅರ್ಹನಲ್ರಪ್ಪ, ನೀವು ಮಾತಾಡ್ರಿ. ಉಸ್ತಾದ್ ವಹೀದ್ ಖಾನ್ರಿಗೆ ಕುಮಾರಜ್ಜೋರ್ ಮಾತಾಡ, ಮತ್ತೆ ನಮ್ಮ ಮಗನಿಗೆ ತಾವು ಶಾಸ್ತ್ರೀಯಬದ್ಧವಾಗಿ ಹಿಂದೂಸ್ತಾನಿ ಸಂಗೀತವನ್ನ, ದಕ್ಷಿಣಾದಿ ಸಂಗೀತವನ್ನ ನೀವು ಚೆನ್ನಾಗಿ ಹೇಳಿಕೊಡಬೇಕು. ಇದಕ್ಕೇನಾಗ್ತದೆ? ಅವಾಗ ಉಸ್ತಾದ್ ವಹೀದ್ ಖಾನ್ರು 3 ಷರತ್ತು ಹಾಕ್ತಾರೆ. ಅದನ್ನು ಗಮನ ಕೊಟ್ಟು ಕೇಳ್ಬೇಕು. ಏನಿಲ್ಲ ಬುದ್ಧಿ, ನಾನು ಒಂದು 3 ಮಾತು ಹೇಳ್ತೇನ್ರಿಪ್ಪ, ನಿಮ್ ಶಿಷ್ಯ ಕಲಿಸ್ಬೇಕಾದ್ರ ಆ 3 ಮಾತಿಗೆ ಹ್ಞೂ ಅಂದ್ರೆ ನಾ ಕಲಿಸ್ತೇನ್ರಿಪ್ಪ, ಇಲ್ಲ ಅಂದ್ರೆ ನಮ್ಮ ಊರಿನ ಹೋಗ್ತೇನ್ರಿಪ್ಪ ಅಂದ್ರ ಅವ್ರು. ಏನ್ರಿಪ್ಪ ಅವು ಹೇಳ್ರಿ. ಏನಿಲ್ರಪ್ಪ, ನನಗೆ ತಿಂಗಳಿಗೆ 250 ರೂಪಾಯಿ ಕೊಡ್ಬೇಕಂದ್ರು. 250. ಕುಮಾರಜ್ಜೋರು ಭಾರ ಆಗ್ತಿತ್ತು. ಆಗ್ಲಿ ಈತನೊಬ್ಬನಿಗೆ ನಾನು ಸಂಗೀತ ಕಲಿಸಿದ್ರೆ, ಈತನೊಬ್ಬ ಕಷ್ಟಪಟ್ರ ಮುಂದೆ ಕಷ್ಟಪಡೋರಿಗೆಲ್ಲ ಈತ ಇಷ್ಟ ದೇವರಾಗ್ತಾನಂತ ಕುಮಾರಜ್ಜೋರಿಗೆ ಗೊತ್ತಿತ್ತು. 250 ರೂಪಾಯಿ ಏನು ಬಹಳ ದೊಡ್ಡದಲ್ಲ. ಆಗಲ್ರಪ್ಪ, ನಿಮ್ 250 ರೂಪಾಯಿಗೆ ನಾವು ಒಪ್ಪಿಕೊಂಡ್ರಿ. ಎರಡನೇದು ಹೇಳಿ, ಏನಿಲ್ರಪ್ಪ, ನನಗೆ ಪ್ರತಿ ಶುಕ್ರವಾರಕ್ಕೊಮ್ಮೆ ನಮಾಜ್ ಮಾಡಿಕೊಳ್ಳಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕುಮಾರಜ್ಜೋರ್ ಅಂತಾರ, ಹಾಗಿಲ್ರಪ್ಪ, ಎಲ್ಲ ಧರ್ಮದ ಸಾರ ಒಂದೇ. अल्लाह का नाम अनेक है, सबका मालिक एक है, दुनिया में धर्म अनेक है, धर्म का संदेश एक है ಅಂದ್ರೆ ಹಾಗಲ್ಲಪ್ಪ. ನಮಾಜ್ ಮಾಡ್ಬೋದು, ಅಲ್ಲಿ ನಿಮಗೊಂದು ವ್ಯವಸ್ಥೆ ಮಾಡಿ ಕೊಡ್ತೀವಿ, ನಮಾಜ್ ಮಾಡ್ಬೋದು. 3ನೇದು ಹೇಳ್ರಪ್ಪ, ಏನಿಲ್ರಪ್ಪ, ನನಗೆ ವಾರಕ್ಕೊಮ್ಮೆ ಮಾಂಸಾಹಾರ ಊಟ ಬೇಕ್ರಪ್ಪ ಅಂದ್ರು. ಕುಮಾರಜ್ಜೋರ್ ಅಂದ್ರು, 2 ಆಗ್ತದ್ರಪ್ಪ, 3ನೇದು ಆಗುವುದೇ. ಆಹಾರಕ್ಕೆ ಸ್ವತಂತ್ರದ, ನಾವದನ್ನು ಖಂಡಿಸೋದಿಲ್ಲ, ಅದು ಅವರ ಇಚ್ಛೆ. ನಾವು ಅದನ್ನು ತಿನ್ನಬೇಕು ತಿನ್ನಬಾರದು ಅಂತ ನಾವು ಹೇಳಲಿಕ್ಕೆ ಅಲ್ಲ. ಆದ್ರೆ ಇದು ವೀರಶೈವ ಲಿಂಗಾಯತ ಭವ್ಯ ಪರಂಪರೆಯ ಬೆಳಗಿಸುವ ಶಿವಯೋಗ ಮಂದಿರಪ್ಪ ಇದು. ಹೀಗಾಗಿ ಇಲ್ಲಿ ಯಾವುದು ಸಹಿತ ಅನಾಚಾರ, ದುರ್ವ್ಯಸನ ಯಾವುದು ಇಲ್ಲಿ ನಡೆಯುವುದಿಲ್ಲಪ್ಪ. ಇಲ್ಲಿ ಇರತಕ್ಕಂಥ ಒಟ್ಟುಗಳೆಲ್ಲ ಸಾದಾ ಸೀದಾ. ಅಂದ್ರೆ ಕುಮಾರಜ್ಜೋರು ಎಷ್ಟು ಸೂಕ್ಷ್ಮಮತಿಗಳಂದ್ರೆ, ಅವ್ರು ಪ್ರಸಾದ ಕುಂತ್ಕೊಂಡಾಗ ಸಾರಿಗೆ ಉಪ್ಪು ಜಾಸ್ತಿ ಆಗಿತ್ತು ಅಂದ್ರ ಅದಕ್ಕೆ ಪಾದೋದಕವನ್ನ ಬೆರೆಸಿಕೊಂಡು ಸಪ್ಪಗೆ ಮಾಡಿ ಊಟ ಮಾಡಿದವ್ರು ಯಾರಂದ್ರೆ ಅದು ಕುಮಾರಜ್ಜೋರು. ಎಂತ ವಿರಕ್ತಿರಿ, ಎಂತ ವಿರಕ್ತ ಮನೋಭಾವ ಅವ್ರಿಗೆ. ಅವರೆಂದೂ ಸಹಿತ ಭೂರಿ ಭೋಜನವನ್ನ ಉಣಲಿಲ್ಲ. ಒಂದು ದಿವಸನೂ ಸಹಿತ ಅವರು ಹೇಂಗ್ ಸುಮ್ಮನೆ ಕಾಲಹರಣ ಮಾಡಲಿ. ಉಸ್ತಾದ್ ವಹೀದ್ ಖಾನ್ರಿಗೆ ಅಂತಾರೆ, ಮತ್ತೆ ನೀವು ನಿಮ್ಮ ಆಹಾರ ನೀವು ತೆಗೆದುಕೊಳ್ಳೋದಾದ್ರ ಇಲ್ಲಿ ಪಕ್ಕದಲ್ಲಿ ನಂದಿಕೇಶ್ವರ ಅಂತಿದೆ, ನೆಲುವಿಗಿ ಅಂತಿದೆ, ನೀವು ಅಲ್ಲಿಗೆ ಹೋಗಿ ನಿಮ್ಮ ಆಹಾರವನ್ನು ಸ್ವೀಕಾರ ಮಾಡಿ ಆನಂತರ ನೀವು ಸ್ನಾನ ಮಾಡಿ ಇಲ್ಲಿ ಬರಬಹುದ್ರಪ್ಪ ಅಂದ್ರು. ಉಸ್ತಾದ್ ವಹೀದ್ ಖಾನ್ರು ಹೂನ್ರಪ್ಪ ಅಂದ್ರು. ಆರಂಭಗೊಂಡಿತು ಪಾಠ ಆರಂಭ. ಒಂದು ಸಾರಿ ಹೇಳಿಬಿಟ್ರೆ ಸಾಕು ಪಂಚಾಕ್ಷರಜ್ಜೋರಿಗೆ. 2 ಸಾರಿ ಎಂದು ಯಾವ ಗುರುಗಳು ಕೈಯಾಗಿಂದಲೂ ಅವ್ರು ಕೇಳಿಲ್ಲ.
ಒಮ್ಮೆ ಹೇಳ್ಬಿಟ್ರೆ ಸಾಕು, ಹಂಗ ಹಿಡಿಯುವಂತ ಗ್ರಹಣ ಶಕ್ತಿ ಅವ್ರ ಬಲ್ಲಿ ಇತ್ತು. ಉಸ್ತಾದ್ ವಹೀದ್ ಖಾನ್ರು ಭಲೆ ಭಲೆ ಭಲೆ, ನಾನು 16 ಮಂದಿ ಶಿಷ್ಯರಿಗೆ ಸಂಗೀತವನ್ನ ದಾರಿ ಎರೆದಿದ್ದೇನೆ, ಇಂಥ ಶಿಷ್ಯನ ನನ್ನ ಜೀವ ಇರೋ ತನಕ ಸಹಿತ ನಾನು ನೋಡುವುದಿಲ್ಲ ಅಂದ್ರು. 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, 1 ವರ್ಷ ಆಯ್ತು. ಯಾವ ಉಸ್ತಾದ್ ವಹೀದ್ ಖಾನ್ರು 3 ಷರತ್ತು ಹಾಕಿದ್ರು ನೋಡ್ರಿ. ತಿಂಗಳಿಗೆ 250 ರೂಪಾಯಿ, ಶಿವಯೋಗ ಮಂದಿರದೊಳಗೆ ನಮಾಜ್ ಮಾಡಕ್ ಅವಕಾಶ ಅಂತ ಕೇಳಿದ್ರು. 3ನೇದೇನು ಕೇಳಿದ್ರು? ಮಾಂಸಾಹಾರ ಬೇಕು ಅಂದಿದ್ರಲ್ಲ. ಕುಮಾರಜ್ಜೋರ ಕ್ರಿಯೆಗಳನ್ನ ನೋಡಿ, ಶಿವಯೋಗ ಮಂದಿರದ ಎಲ್ಲ ವ್ಯವಸ್ಥೆಯನ್ನ ನೋಡಿ ಉಸ್ತಾದ್ ವಹೀದ್ ಖಾನ್ರಂದ್ರು, ಈ ಶಿವಯೋಗ ಮಂದಿರದ ಇರಾ ತನಕನೂ ಸಹಿತ ನಾ ಮಾಂಸಾಹಾರವನ್ನೇ ಬಿಟ್ಟು ಬಿಡ್ಬೇಕಂತ ಅವ್ರು ಆ ಆಹಾರವನ್ನೇ ಬಿಟ್ಟು ಬಿಟ್ರಂತ. ಅವ್ರು ಸುಮ್ಮನೆ ನೋಡೋದ್ರಿಂದ ಬದಲಿ ಆದ್ರಿ ಅವ್ರು. ನಮ್ಮ ಹಂಗಲ್ರಿ, ಟವಲ್ ಮುಚ್ಕೊಂಡು ಹೋಗೋ ಸಂಜೆ ಮುಂದೆ, ಟವಲ್ ಮುಚ್ಕೊಂಡು ಹೋಗೋ. ನಮ್ಮ ಎಲ್ಲಿ ಉಳಿದಿತ್ತು ನಮ್ಮ ಧರ್ಮ? ಎಂತಹ ಸಂಸ್ಕೃತಿ ನಮ್ಮ ಭಾರತದ. ಭಾರತೀಯರೊಬ್ಬ ವಿದೇಶಕ್ಕೆ ಹೋಗಾಗ ಭಾರತೀಯ ಸಂಸ್ಕೃತಿಯನ್ನು ಬೆಳಗಿಸ್ಬೇಕಂತ ಹೊರಟಿದ್ರು. ಭಾರತೀಯರು ಬರ್ತಾರೆಪ್ಪ, ಈ ಮೋಜು ಮಜಲಿ ಎಲ್ಲ ಅವ್ರು ಬರೋದ್ರೊಳಗ ಮುಗಿಸ್ಬಿಡೋಣ ಅಂತ ತಿಳ್ಕೊಂಡು ಎಲ್ಲರೂ ಅರಬತ್ತಲೆಯಾಗಿ ಕುಣಿತಾ ಇರಬೇಕಾದ್ರೆ ಈ ಭಾರತೀಯರಲ್ಲಿ ಹೋಗಿದ್ರಂತೆ. ಇವ್ರು ಇನ್ನು ಟೈಮ್ ಐತೆ ಅಂತ ತಿಳ್ಕೊಂಡು ಅವ್ರು ಡ್ಯಾನ್ಸ್ ಮಾಡಲ್ಲಿ ಇವರು ಹೋಗಿ ಬಟ್ಟಿ ಬಿಚ್ಕೊಂಡು ಕುಣಿ ಹಾಕ್ತಿದ್ರು. ಅವ್ರೆಲ್ಲರೂ ಭಾರತೀಯರು ಬಂದ್ರು ಅಂತ ತಿಳ್ಕೊಂಡು ಬಟ್ಟಿ ಹಾಕೊಂಡು ಹೋದ್ರಿ ಅಲ್ಲೇ ಕುಣ್ಕೊಂತ ನಿಂತಿದ್ದಂತೆ. ಅಂದ್ರಿ ನಮ್ಮದು ಹೆಂಗಂದ್ರಿ, ನಮ್ಮ ಜ್ವಾಳ ಇನ್ನೊಬ್ರು ಕೊಡೋದ್ರಿ, ಇನ್ನೊಬ್ಬರು ಜ್ವಾಳನ ಬೆಳತನ ಹಾರಾಡಿ ಬೀಸೋದಂತ. ನಮ್ಮ ಧರ್ಮ, ನಮ್ಮ ತತ್ವ ಸಿದ್ಧಾಂತ ಎಲ್ಲ ಇದೆ. 100 ಸಾಗರ 100 ಮಂದಿರ ದೈವ ಸಾಸಿರ ಇದ್ದರೆ, ಗಂಗೆ ಇದ್ದರೆ, ತುಂಗೆ ಇದ್ದರೆ, ವರಹಿಮಾಲಯ ಇದ್ದರೆ ಏನು ಸಾರ್ಥಕ, ಏನು ಸಾರ್ಥಕ, ಏನು ಸಾರ್ಥಕ? ಮನೆಯ ಜನರೇ ಮಲಗಿ ನಿದ್ರಿಸುತ್ತಿದ್ದರೆ. ನಾವು ಎಚ್ಚರಗೊಂಡಾಗ ನಮ್ಮ ಧರ್ಮ ಉಳಿತದೆ, ನಾವು ಆಚರಣೆ ಬಂದಾಗ ನಮ್ಮ ಧರ್ಮ ಉಳಿತದೆ. ಧರ್ಮ ಅಂದ್ರೆ ಹೇಳೋದಲ್ರಿ, ಧರ್ಮ ಅಂದ್ರೆ ನಡೆಯೋದು ಅನ್ನೋದನ್ನ ಕುಮಾರಜೋರು ಸಾಬೀತು ಮಾಡಿ. ಉಸ್ತಾದ್ ವಹೀದ್ ಖಾನ್ರು ಇದೆಲ್ಲವನ್ನ ನೋಡಿ ಕೊನೆಗೆ 3-4 ವರ್ಷ ಪಂಚಾಕ್ಷರಿ ಜೋರಿ ಕಲಿಸುವಂತ ಸಂಗೀತ 2 ವರ್ಷದೊಳಗೆ ಕಲಿಸ್ಬಿಟ್ಟು ಕೊನೆಗೆ ಉಸ್ತಾದ್ ವಹೀದ್ ಖಾನ್ರಂತಾರೆ, ನೀನೇನ್ ಮನುಷ್ಯನಲ್ಲಪ್ಪ, ಖುದಾನ ಪ್ರತಿರೂಪದಿ ಅಂದ್ರು. ಪಂಚಾಕ್ಷರಿ ಜೋರಿ ಏನಂದ್ರಿ ಉಸ್ತಾದ್ ವಹೀದ್ ಖಾನ್ರು, ನೀನೇನು ಮನುಷ್ಯ ಅಲ್ಲಪ್ಪ, ಈ ಲೋಕಕ್ಕೆ ಬಂದವನು ಖುದಾನ ಪ್ರತಿರೂಪ, ದೇವರ ರೂಪವಾಗಿ ಈ ನಾಡಿಯೊಳಗೆ ಬಂದವರು ಯಾರಂದ್ರೆ ಅದು ಪಂಚಾಕ್ಷರಿ ಅಜ್ಜೋದನ್ನ ಲಾಹೋರಿನ ಉಸ್ತಾದ್ ವಹೀದ್ ಖಾನ್ರು ಹೇಳಬೇಕಾದ್ರೆ ಸುಮ್ಮನೆ ಮಾತಲ್ರಿ. ಪಾಠ ಹೇಳಿದ ಗುರುವಿನ ಮನಸ್ಸಿಗೆ ಎದೆಯೋದು ಬಹಳ ಕಠಿಣ. ಹಿಂದ ರೊಕ್ಕ ಕೊಡ್ತಾರಂದ್ರು ಅಜ್ಜೋರು ಹೇಳ್ತಿದ್ರು, ವಿದ್ಯೆಯನ್ನು ಹೆಂಗ್ ಕಲಿಬೇಕಂದ್ರೆ 3 ತರ ವಿದ್ಯೆ ಕಲಿಬೇಕಂತ. ನಮ್ಮ ಗುರುಗಳು ಹೇಳೋ ಮಾತು ನಿಮ್ಗೆ ಸಿಕ್ಕರ ಓದ್ರಿ. ವ್ಯಾಖ್ಯಾನ ರತ್ನಮಾಲಿಕ ಅಂತ ಅಜ್ಜೋರು ಪ್ರವಚನಕಾರರಿಗಾಗಿ ಬರದಾರ ಗ್ರಂಥ ಏನ್ರಿ. ಅದ್ರೊಳಗೆ 3 ಮಾತು ಬರೀತಾರೆ ಅಜ್ಜೋರು. ವಿದ್ಯೆ ಹೆಂಗ್ ಕಲಿಬೇಕಂದ್ರ, 1 ಗುರು ದಕ್ಷಿಣೆಯರ ಕೊಟ್ಟು ವಿದ್ಯೆ ಕಲಿಬೇಕಂತ, 2ನೇದ್ದು ಸೇವಾ ಮಾಡಿರೋ ವಿದ್ಯೆ ಕಲಿಬೇಕಂತ, ಇಲ್ಲ ಅಂದ್ರೆ ನಮ್ಮ ಬರೋ ವಿದ್ಯೆನ ಅವ್ರಿಗೆ ಹೇಳಿ ಅವ್ರ ವಿದ್ಯೆ ತಗೋಬೇಕಂತ. ಮತ್ತೆ ನಮ್ಮ ಹತ್ರ ವಿದ್ಯೆ ಇತ್ತು, ಆ ವಿದ್ಯೆ ಕೊಳ್ಳಾರ್ದಂಗ ಸತ್ತು ಬಿಟ್ವಿ ಅಂದ್ರೆ, ಯಾರಿಗೂ ಕೊಳ್ಳಾರ್ದಂಗ ಸತ್ತು ಬಿಟ್ವಿ ಅಂದ್ರೆ ಮುಂದೆ ರಾಕ್ಷಸ ಸಕ್ಕವಂತಿದ್ರು ಅಜ್ಜೋ. ನಾ ಹೇಳೋ ಮತ್ತಲ್ರಿ ಇದು, ಪ್ರತಿಯೊಂದು ಕಲ್ಲಿನೊಳಗೂ ಸಹಿತ ಶ್ರದ್ಧೆಗಿಟ್ಟು ಕೇಳಿದ್ರೆ ಸಹಿತ ಗುರುವಿನ ಮಾತು ಸತ್ಯವಾಗ್ತದೆ. ಹಾಗಾಗಿ ಈ ವಿದ್ಯೆಯನ್ನು ಹಿಂಗ್ ಕಲಿಬೇಕು ಅನ್ನೋದನ್ನ ಗುರುಗಳು ನಮಗೆಲ್ಲ ಹೇಳಿದಾಗ ಪಂಚಾಕ್ಷರ ಜೋರು ಉಸ್ತಾದ್ ವಹೀದ್ ಖಾನ್ರ ಹತ್ರ ಈ ವಿದ್ಯೆಯನ್ನು ಕಲಿತ ಮೇಲೆ ಆ ಉಸ್ತಾದ್ ವಹೀದ್ ಖಾನ್ರು ಕುಮಾರಜ್ಜೋರ ಹತ್ರ ಬಂದು, ಬುದ್ಧಿ ನನ್ನಲ್ಲಿ ಇರತಕ್ಕಂಥ ವಿದ್ಯೆಯನ್ನು ಇವರಿಗೆಲ್ಲ ಕಲಿಸಿಬಿಟ್ಟಿದ್ದೇನೆ, ಇನ್ನು ನಾನು ಊರಿಗೆ ಹೋಗ್ಬೇಕ್ರಪ್ಪ, ನನಗೆ ಆಶೀರ್ವಾದ ಮಾಡ್ರಿ ಅಂತ ತಿಳ್ಕೊಂಡು 4 ವರ್ಷದಲ್ಲಿ ಕಲಿಸುವಂತ ವಿದ್ಯೆಯನ್ನು 2 ವರ್ಷದೊಳಗೆ ಕಲಿತಂತ ಪಂಚಾಕ್ಷರದವರಿಗೆ ಗುಣಗಾನವನ್ನು ಮಾಡ್ತಾರೆ. ಇನ್ನು ಮುಂದೆ ಸಹಿತ ಪಂಚಾಕ್ಷರದವರಿಗೆ ಇನ್ನು ಕಲಿಬೇಕು ಅನ್ನುವ ದಾಹ ತೀರ್ಲಿಲ್ಲ ನೋಡ್ರಿ. ಎಷ್ಟು ಕಲಿಬೇಕ್ರಿ. ಅವಾಗ ಹುಬ್ಬಳ್ಳಿಗೆ ಬರ್ತಿದ್ರು ಅಂತ ಹೇಳ್ತಿದ್ರು. ಹುಬ್ಬಳ್ಳಿ ಒಳಗ ಪುಣಾನಗರದ ಬಾಲಗಂಧರ್ವ ಏನ್ರಿ ಅವರು ಗಾನ, ಅವರ ಕಂಠ ಮಾಧುರಿ ಎಂಥಾದ್ರಿ.
ಹುಬ್ಬಳ್ಳಿಯೊಳಗ ಅವಾಗವಾಗ ನಾಟಕ ಕಂಪನಿಗಳು, ಇವತ್ತಿನ ನಾಟಕ ಬೇರೆ ಅವಾಗಿನ ನಾಟಕ ಬೇರೆ. ಅವಾಗಿನ ನಾಟಕ ಹೆಂಗಂದ್ರೆ ಸಂಗೀತಮಯ ನಾಟಕ. ಅಲ್ಲಿ ಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ಸಂಗೀತ ಕೊಡ್ತಿದ್ರು. ಅಲ್ಲಿ ಬಾಲಗಂಧರ್ವರ ಸಂಗೀತ ನಡೆದ. ಅಜ್ಜೋರು ಹುಬ್ಬಳ್ಳಿಗೆ ಹೋದಾಗ ಅವ್ರ ಕ್ಯಾಂಪ್ ಇರೋ ತನಕನೂ ಸಹಿತ ಪಂಚಾಕ್ಷರ ಜೋರ ಸೇವಾಕಿರುವಂತ ಶಿವಲಿಂಗಯ್ಯ ಪುರಾಣಿಕ ಅಂತ ಹೇಳಿ ಅಜ್ಜೋರು ಮಧ್ಯದ ಕುರ್ಚಿಯೊಳಗೆ ಕುಂತ್ಕೊಂಡು ಬಾಲಗಂಧರ್ವರ ಸಂಗೀತವನ್ನ ಕೇಳ್ತಿದ್ರು. ವಿದ್ಯೆಯನ್ನು ಕಲಿಬೇಕಾದ್ರೆ ಮೊದಲು ಚಂದ ಕೇಳ್ಬೇಕಂತ. ಹಿಂಗ್ ಕೇಳ್ತಾ 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 ಕುಂತ್ಕೊಂಡಿದ್ರು. ಬಾಲಗಂಧರ್ವರು ಹಾಡುವಂತದ್ದನ್ನ ಅಜ್ಜೋರು ಎಷ್ಟು ಮನೋಜ್ಞವಾಗಿ ಕೇಳ್ತಿದ್ರು ಅಂದ್ರ ಆ ಕೇಳುವಾಗ ವಾ ವಾ ಅಂತಿದ್ರು. ಈ ವಾ ವಾ ಅನ್ನೋದು ಬಾಲಗಂಧರ್ವರು ಕೇಳ್ತಿದ್ರು. ಅರೇ, ಈ ನನ್ನ ಸಂಗೀತದೊಳ ಮಧ್ಯದೊಳಗ ಈ ನಾನು ತಾನ್ ಆಲಾಪವನ್ನ ಮಾಡಿದಾಗ ಈ ವಾ ವಾ ಅನ್ನೋರು ಯಾರು ಅಂದ್ರು. ಎಲ್ಲಾ ಮುಗಿದ ಮೇಲೆ ಬಾಲಗಂಧರ್ವರು ಪಂಚಾಕ್ಷರಜ್ಜೋರನ್ನ ವೇದಿಕೆಗೆ ಕರೆಸಿ ಸನ್ಮಾನವನ್ನ ಮಾಡಿ, ನೀವು ಹಾನಗಲ್ ಕುಮಾರ ಶಿವಯೋಗಿಗಳ ಶಿಷ್ಯರನ್ನು ನಮಗೆ ಗೊತ್ತಾತ್ರೆ ಅಂತ ತಿಳ್ಕೊಂಡು ಸನ್ಮಾನವನ್ನ ಮಾಡಿ ಪಂಚಾಕ್ಷರಿ ಅಜ್ಜೋರ ಕಡೆಯಿಂದ ಬಾಲಗಂಧರ್ವರು ಕರ್ನಾಟಕೀಯ ಸಂಗೀತದ ಹಲವಾರು ಕೀರ್ತನೆಗಳನ್ನ, ಹಲವಾರು ಚೀಜುಗಳನ್ನ ಹೇಳಿಸಿಕೊಂಡವರು ಬಾಲಗಂಧರ್ವರನ್ನು ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಇದು ಇತಿಹಾಸ. ಇಂಥ ಬಾಲಗಂಧರ್ವರು ಸಹಿತ ಬೆಕ್ಕಸ ಬೆರಗಾದ ಅವರ ಕಂಠ ಮಾಧುರ್ಯ. ನಿಮಗೊಂದು ಸತ್ಯ ಹೇಳ್ತೀನಿ, ನೆನಪಿಟ್ಟುಕೊಡ್ರಿ. ಅಜ್ಜೋರ್ದೊಂದು ಕನಸಿತ್ತು. ಬಾಲಗಂಧರ್ವರ ಸಂಗೀತವನ್ನು ಕೇಳಿದ ಮೇಲೆ ಮುಂದೆ ಬರ್ತದ ಪುರಾಣದೊಳಗೆ ಹೇಳ್ತೇನೆ, ಬಸವರಾಜ ರಾಜಗುರುಗಳನ್ನ ಹಂಗ್ ತಯಾರು ಮಾಡ್ಬೇಕು ಅನ್ನೋದು ಅಜ್ಜೋರ್ದಿತ್ತು. ಬಾಲಗಂಧರ್ವರ ಎದುರಿಗೆ ನನ್ನ ಶಿಷ್ಯನ ಹಾಡಿಸ್ಬೇಕು ಅನ್ನೋದು ಛಲ ಇತ್ತು ಅಜ್ಜ. ಅವ್ರ ಛಲ ಇತ್ತು, ನನ್ನ ಶಿಷ್ಯನ ಅವ್ರ ಎದುರಿಗೆ ಹಾಡಿಸಿ ಹೌದು ಹೌದು ಅನ್ನೋ ಮಂಗ ಸಂಗೀತ ಮಾಡಬೇಕು ಅನ್ನೋದು ಆಸೆ ಪಂಚಾಕ್ಷರಜ್ಜು. ಬಸವರಾಜ ರಾಜಗುರುಗಳು ಬೆಳೆದ್ರು ಖರೆ, ಆದರೆ ಅವ್ರನ್ನ ಹಾಡಿಸ್ಬೇಕು ಅನ್ನೋದ್ರೊಳಗೆ ಬಾಲಗಂಧರ್ವರು ಶಿವನ್ ಪಾದ ಸೇರಿಬಿಟ್ಟಿದ್ರು. ಅವಾಗ ಅಜ್ಜೋರ್ ಅಂದ್ರಂತ, ಬಾಲಗಂಧರ್ವರು ಹೋದಪ್ಪ ಬಸವರಾಜ, ತಂಬೂರಿ ಕಟ್ಟಿಟ್ಟು ಬಿಡ ಅಂದ್ರಂತ. ನೋಡಿ ಎಂತ ಮಾತು, ತಂಬೂರಿ ಕಟ್ಟಿಟ್ಬಿಡು. ಇಂತೂ ಶಿಷ್ಯ ಪ್ರೇಮವಾಗಿರುವಂತಹ ಪಂಚಾಕ್ಷರಿಯ ಜೋರು ಸಂಗೀತವನ್ನು ಕೇಳುವುದರ ಜೊತೆಗೆ ಕಲಿತಾ 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 ಇರಬೇಕಾದರೆ ಮುಂದೆ ಕುಮಾರಜ್ಜೋರ ಹತ್ರ ಮತ್ತೆ ಚರ್ಚೆ ನಡೀತದೆ. ಪಂಚಾಕ್ಷರಿ, ನಿನ್ನ ಸಂಗೀತ ಕಲಿಬೇಕನ್ನುವ ದಾಹ ಮುಗೀತೇನಪ್ಪ? ಇಲ್ಲ ಬುದ್ಧಿ, ನಾನಿನ್ನು ಕಲಿಬೇಕು. ಹಾಗಾದ್ರೆ ಮತ್ಯಾರಿದ್ದಾರೆ ಬುದ್ಧಿ? ಮಿರೇಜದೊಳಗೊಬ್ರು ಇದ್ದಾರೆ. ಯಾರವರು? ಮೇಲೆನಿಸಿಕೊಂಡಿರ್ಪ ಮಿರಜಿಯ ನೀಲಕಂಠ ಭೂವಗಳನ್ನು ಘನಶೀಲ ಲೋಲರ ವರಕುಮಾರರ ಬಳಿಗೆ ಕರೆತರಲು, ವರಕುಮಾರರ ಬಳಿಗೆ ಕರೆತರಲು ಲೀಲೆಯಿಂದವರೊಂದು ತಿಂಗಳಿಗ ಲಲಿತ ಗಾಯಕರಿ 77 ರೂಪಾಯಿಗಳ, ಲಲಿತ ಗಾಯಕರಿಗೆ 77 ರೂಪಾಯಿಗಳ ಕೊಟ್ಟರು ಗಾನ ಗಳಿಸಲ್ಕೆ. 77 ರೂಪಾಯಿಗಳ ಕೊಟ್ಟರು ಗಾನಗಲಿಯಲ್ಕೆ. ಸಾಂಬಜೈರಮ ಪಾರ್ವದೇವ ಶಿವರ ರಮಾದೇವ. ಮಿರೇಜದಲ್ಲಿ ಇರತಕ್ಕಂಥ
ನೀಲಕಂಠ ಭುವಾ ಇವರು ಇಲ್ಲೇ ರೋಣ ತಾಲೂಕಿನಲ್ಲಿ ಬರುವಂತ ಹೊಳೆಯಾಲೂರು. ಇವರ ತಂದೆ ದಾನಯ್ಯ, ಇವರ ತಾಯಿ ಮಹಾಲಿಂಗಮ್ಮ ಅಂತ ಹೇಳಿ. ಜಂಗಮರ ಮನೆತನ. ಹೊಟ್ಟೆ ಹೊರೆಯಬೇಕು ಅಂತ ತಿಳ್ಕೊಂಡು ಮಿರೇಜಿಗೆ ಹೋಗ್ತಾರ. ಆ ಮಿರೇಜದೊಳಗವರು ಜೀವನ ನಡೆಸ್ತಾ ಇರಬೇಕಾದರೆ ದೊಡ್ಡ ಮಗ ಶಂಬಯ್ಯ ಅಂತ ಹೇಳಿ, ಎರಡನೇ ಮಗನೇ ನೀಲಕಂಠಯ್ಯ. ಆ ಒಂದು ಮಿರೇಜಿನೊಳಗ ಬಾಳಕೃಷ್ಣ ಭುವಾ ಮಿರೇಜ್ಕರ್ ಅವರ ಸಂಗೀತ. ನೀಲಕಂಠ ಭುವಾರಿಗೆ ಬಹಳ 4-5 ವರ್ಷ. 4-5 ವರ್ಷಿದ್ದಾಗ ಅವರ ತಂದೆ ತಾಯಿ ಇರುವರು ಸಹಿತ ತೀರಿಕೊಂಡು ಬಿಟ್ಟು ಅಣ್ಣನೇ ಇವರ ಜವಾಬ್ದಾರಿನ ಒಪ್ಪಿಕೊಂಡ್ರು. ಪ್ರತಿದಿನ ಶಾಲೆಗೆ ಹೋಗು ಅಂದ್ರೆ ಬಾಳಕೃಷ್ಣ ಭುವಾ ಮಿರೇಜ್ಕರ್ ಅವರ ಸಂಗೀತ ಬೆಳಗಿನ ಜಾವ 4 ಗಂಟೆ, ಸಂಜೆ ಮುಂದೆ 4 ಗಂಟೆ ನಡೀತಿತ್ತು. ಆ ಸಂಗೀತವನ್ನು ಕೇಳಿಕೊಂತ ಹೊರ ಕುಂತ್ಕೊಂತಿದ್ರು. ಇದನ್ನ ಕಂಡು ಬಾಳಕೃಷ್ಣ ಭುವಾ ಅವರು ಅವರ ಅಣ್ಣನಾಗಿರುವಂತ ಶಂಬಯ್ಯನನ್ನ ಕರೆಸಿ, ನಿಮ್ಮ ತಮ್ಮನಿಗೆ ನಾವು ಉಚಿತವಾಗಿ ವಿದ್ಯೆಯನ್ನು ಕಲಿಸ್ತೀವಪ್ಪ, ಇವನಿಗೆ ಸಂಗೀತ ಕಲಿಲಿಕ್ಕೆ ಬಿಡ್ರಿ ಅಂತ ತಿಳ್ಕೊಂಡು ನೀಲಕಂಠ ಭುವಾರನ್ನ ಬಾಳಕೃಷ್ಣ ಭುವಾ ಅವರು ತೆಗೆದುಕೊಂಡು ಅವರಿಗೆ ಸಂಗೀತವನ್ನು ಕಲಿಸ್ತಾರೆ. ಮುಂದೆ ಅವರು ಮದುವೆ ಆಗ್ತಾರೆ. ಮೊದಲನೆಯ ಮಡದಿ ಶಿವಮ್ಮ ಅಂತ ಅವರು 4-6 ವರ್ಷ ಅವರ ಜೊತೆ ಸಂಸಾರ ನಡೆಸಿ ಶಿವನ್ ಪಾದ ಸೇರಿಬಿಡ್ತಾರೆ. ಆಮೇಲೆ ಚಿಕ್ಕೋಡಿ ಒಬ್ಬ ತಾಯಿ ಗಂಗವ್ವ ಅನ್ನೋರನ್ನ ಮದುವೆ ಆಗ್ತಾರೆ. ಅವರು 4-6 ವರ್ಷದ್ದು 1-2-3 ಮಕ್ಕಳಾಗ್ತವೆ. ಕಾಲ ಹೀಗೆ ಬರ್ತದಲ್ಲ, ಪ್ಲೇಗ್ ರೋಗ ಬಂದು ಆ ಮಕ್ಕಳು ಮಡದಿ ಎಲ್ಲರೂ ತೀರ್ಕೊಂಡ್ಬಿಟ್ರು. ನೀಲಕಂಠ ಭುವಾರ್ ನೀಲಕಂಠ ಭುವರು, ನಾನು ಮಡದಿ ಮಕ್ಕಳಿಗಾಗಿ ಜೀವನ ನಡೆಸೋ ಬದಲಿ ಇನ್ನು ನಾನು ಸಂಗೀತಕ್ಕಾಗಿ ಜೀವನ ನಡೆಸಬೇಕು ಅಂತ ತಿಳ್ಕೊಂಡು ಅವರು ಎಂತ ತಾಕತ್ತಿನ ಗಾಯಕರಂದ್ರೆ, ಒಂದೇ ರಾಗದೊಳಗೆ 40 ಚೀಜುಗಳನ್ನು ಹಾಡುವಂತ ತಾಕತ್ತಿನ ಗಾಯಕರಂದ್ರೆ ನೀಲಕಂಠ ಭುವಾ ಮಿರೇಜ್ಕರ್ ಅವರು. ಎಂತ ಇಂಥವರನ್ನ ಕರೆಸಬೇಕು ಅಂತ ತಿಳ್ಕೊಂಡು ಕುಮಾರಜ್ಜವರು ಮನಸ್ಸು ಮಾಡ್ತಾರೆ. ನೀಲಕಂಠ ಭುವಾ ಅವರು ಶಿವಯೋಗ ಮಂದಿರಕ್ಕೆ ಬಂದರು. ಅವರಿಗೆ ತಿಂಗಳ ವೇತನ 77 ರೂಪಾಯಿ. 70 ನೋಡಿ, ಉಸ್ತಾದ್ ವಹೀದ್ ಖಾನ್ರಿಗೆ 250 ರೂಪಾಯಿ, ನೀಲಕಂಠ ಭುವಾರಿಗೆ 77 ರೂಪಾಯಿ. ಗದಿಗೆಪ್ಪ ಗವಾಯಿಗಳು, ಶಿರವಾಳಕೊಪ್ಪದ ಗದಿಗೆಪ್ಪ ಗವಾಯಿಗೆ 25 ರೂಪಾಯಿ. ಅದರ ಜೊತೆಗೆ ಹರಪನಹಳ್ಳಿ ಭೀಮರಾಯಿ ಗವಾಯಿಗಳು, ತಂಜಾವೂರಿನ ಗವಾಯಿಗಳು, ಮೈಸೂರಿಗೆ ಅಜ್ಜೋರು ಕುಮಾರಜ್ಜೋರು ಪಂಚಾಕ್ಷರಜ್ಜೋರಿಗೆ ಹಣವನ್ನ ನೀರಿನಂಗ ಬಳಸಿಬಿಡ್ತಿದ್ರು. 77 ರೂಪಾಯಿಯನ್ನ ನೀಲಕಂಠ ಭುವಾರಿ ಕೊಟ್ಟು ಸಂಗೀತವನ್ನ ಕಲಿಯಾಕತ್ತಿ. ಎಷ್ಟು ಚಲೋ ಸಂಗೀತ ಕಲಿತಾ ಇದ್ರು ಅಜ್ಜೋರಂದ್ರೆ. ನೀಲಕಂಠ ಭುವಾರ ತಾಕತ್ತೆಂತಾದ್ದು ಅಂದ್ರೆ 1924ನೇ ಇಸ್ವಿಯೊಳಗ ಬಾಗಲಕೋಟೆ ಒಳಗ ಒಂದು ನಾಟಕ ನಡೆದಿತ್ತು. ಆ ನಾಟಕದೊಳಗ ಒಬ್ಬ ಮಲ್ಲಪ್ಪ ಅನ್ನೋನು ಹಾಡ್ತಾ ಇದ್ದ. ಆ ಹಾಡನ್ನ ಕೇಳಿ ಆ ಹುಡುಗನ ಕರ್ಕೊಂಡು ಬಂದು ಅವನಿಗೆ ಸಂಗೀತವನ್ನ ಕಲಿಸಿ ಈ ನಾಡಿನೊಳಗ ಮಲ್ಲಿಕಾರ್ಜುನ ಮನಸೂರನ್ನು ತಯಾರು ಮಾಡಿದವರು ಯಾರಂದ್ರೆ ಅದು ನೀಲಕಂಠ ಭುವಾರ್. ಮನಸೂರೆಗೊಳ್ಳುವಂತ ಮನಸೂರ್ ಗಾಯಕರಂತ್ರ ಮನಸೂರ್. ಅವರು ನೇಮ ಇಟ್ಟುಕೊಂಡಿದ್ರು ಮಲ್ಲಿಕಾರ್ಜುನ ಮನಸೂರ್ ಅವರು. ಒಂದು ಧಾರವಾಡ ಮುರುಘಾ ಮಠ, ಒಂದು ಅಥಣಿ ಮುರುಗೇಂದ್ರ ಶಿವಗಿಳ ಮಠ. ನೋಡಿ, ಈ ಒಂದು ನೇಮ ನಮ್ಮ ಗುರುಗಳು ಒಂದು ನೇಮ ಇತ್ರಿ. ಅದು ಎಲ್ಲೇ ಇರಲಿ, ನಮ್ಮ ಗುರುಗಳು ಎಂತ ಕಷ್ಟದೊಳಗಿರಲಿ ಪ್ರತಿ ವರ್ಷ ಶಿವರಾತ್ರಿ ದಿವಸ ಶಿವಯೋಗ ಮಂದಿರಕ್ಕೆ ಹೋಗಿ ಕುಮಾರೇಶನ ಸನ್ನಿಧಿಗೆ ಸೇವಾ ಮಾಡಿ ಆ ಸಂಕಲ್ಪವನ್ನ ತಮ್ಮ ಜೀವಿತಾವಧಿಯೊಳಗ ಆರೋಗ್ಯ ಚೈತನ್ಯ ಇರೋ ತನಕ ಸಹಿತ ಪರಿಪಾಲನೆ ಮಾಡೋದು ಯಾರಂದ್ರೆ ಅದು ಪುಟ್ಟರಾಜ ಅಜ್ಜೋರನ್ನು ತಾವೆಲ್ಲ ನೆನಪಿಟ್ಟುಕೊಳ್ಬೇಕು. ನಮ್ಮ ಗುರುಗಳು ಅದನ್ನು ಪರಿಪಾಲನೆ ಮಾಡಿ ನೇಮ. ನಮ್ಮ ಹೊನ್ನಿಗನೂರು ವಿರೂಪಾಕ್ಷಪ್ಪ ಶಾಸ್ತ್ರಿಗಳು ಹೇಳ್ತಿದ್ರು. ಅವ್ರಿಗೆ ಹೇಳಿದ್ರಂತ ಅಜ್ಜೋರು, ಕಷ್ಟ ಬಾಳ ಐತ್ರಪ್ಪ, ಒಂದ್ ನೇಮ ಇಟ್ಕೋಬೇಕ. ಏನ್ರಿ, ಪ್ರತಿ ವರ್ಷ ಶಿವರಾತ್ರಿಗೆ ಶಿವಯೋಗ ಮಂದಿರಕ್ಕೆ ಹೋಗಿ ಕೀರ್ತನ ಮಾಡೋ ನೇಮ ಇಟ್ಕೋ, ನಿನ್ ಕಷ್ಟ ದೂರ ಆಕೈತಿ ಅಂದ್ರ. ಇವತ್ತಿಗೂ ಅವ್ರು ಎಲ್ಲೇ ಇರಲಿ, ನಮ್ಮ ಹೊನ್ನಿಗನೂರು ವಿರೂಪಾಕ್ಷ ಅವರು ಪುರಾಣ ಹೇಳೋದು ನಾವಿಲ್ಲಿ ಕೇಳಿದ್ವಿ. ಅವಾಗ 1997-98ನೇ ಇಸ್ವಿಯೊಳಗೆ ಹೇಳ್ತಿದ್ರು. ಅವ್ರಿಗೆ ಅಕ್ಷರ ಜ್ಞಾನವೇ ಇಲ್ಲ, ಒಂದ್ ಅಕ್ಷರ ಹಿಂಗ್ ನೋಡಾಕ್ ಬರಲ್ಲ.
ಅವ್ರೇನು MA BEd ಪದವೀಧರ ಅಲ್ರಿ. ಇಲ್ಲಿ ಬಹಳ ಮಂದಿ ನಮ್ಮ ಯುವಕರಾಗಲಿ, ದೊಡ್ಡ ದೊಡ್ಡ ನಮ್ಮ ಪಂಡಿತರಾಗಲಿ, ಏನಾದ್ರು ಶಾಸ್ತ್ರಿಗಳಾಗಲಿ, ಗಾಯಕರಾಗಲಿ, ಯಾರೇನು ನಮಗೆ ವ್ಯಾಕರಣ ಗೊತ್ತಿಲ್ಲ, ಛಂದಸ್ಸು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾವೇನು MA BEd ಕಾಲೇಜಿಗೆ ಹೋದ ಮನುಷ್ಯರಲ್ರಿ ಎಲ್ಲರೂ. ಎಲ್ಲರಿಗೂ ಸಹಿತ ತಾಕತ್ತಿನ ವಿದ್ಯೆಯನ್ನು ಕೊಟ್ಟವ್ರು ಯಾರಂದ್ರೆ ಅದು ಪಂಚಾಕ್ಷರಿ ಅಜ್ಜೋರು, ಅದು ಪುಟ್ಟರಾಜ ಅಜ್ಜೋರು ಈ ತಾಕತ್ತಿನ ವಿದ್ಯೆಯನ್ನು ಕೊಟ್ಟು. ಆ ನೇಮ ಇಟ್ಟುಕೊಂಡವ್ರು ಯಾರಂದ್ರೆ ಮಲ್ಲಿಕಾರ್ಜುನ ಮನಸೂರವ್ರು. ಅದನ್ನು ಅವರು ತಯಾರು ಮಾಡಿದವರೇ ನೀಲಕಂಠ ಭುವಾ. ಈ ನೀಲಕಂಠ ಭುವಾರ ಹತ್ರ ಪಂಚಾಕ್ಷರಿ ಅಜ್ಜೋರು ದಕ್ಷಿಣಾದಿ ಸಂಗೀತವನ್ನ ಕಲಿತಾ ಮೊದಲ ಉಸ್ತಾದ್ ವಹೀದ್ ಖಾನ್ ರವ್ರ ಜೊತೆ ಕಿರಣ್ ಘರಾಣ್ ಕಲಿತು. ಆನಂತರ ನೀಲಕಂಠ ಭುವಾರ ಜೊತೆ ಗ್ವಾಲಿಯರ್ ಘರಾಣ ಕಲಿತು. ಇದು ಸಂಗೀತದ ಕೆಲವೊಂದಿಷ್ಟು ಘರಾಣಗಳು. ಕೊನೆಗೆ ಅಜ್ಜೋರಿ ಗ್ವಾಲಿಯರ ಘರಾಣವನ್ನೇ ಮುಂದುವರಿಸಿಕೊಂಡು ಬಂದರು ಅನ್ನೋದು ನಾವೆಲ್ಲ ಅಜ್ಜೋರಿ ಇತಿಹಾಸದೊಳಗೆ ಚಿಂತನವನ್ನ ಮಾಡ್ತೇವೆ. ಹೀಗೆ ನೀಲಕಂಠ ಭುವಾ ಅವರು ಒಂದಿಷ್ಟು ದಿವಸ ಸಂಗೀತ ಪಾಠವನ್ನ ಹೇಳಿದ ಮೇಲೆ ಅವರಂದ್ರು, ಬುದ್ಧಿ ನನಗೆ ಅಪ್ಪಣೆ ಕೊಡ್ರಿ ಅಂದ್ರೆ ನೀಲಕಂಠ ಭುವಾ ಅವರು ನನ್ನ ವಿದ್ಯೆಯನ್ನ ಇಲ್ಲಿವರೆಗೂ ಸಹಿತ ನಾನು ಬಹಳ ಮಂದಿಗೆ ಹೇಳಿದ್ದೇನೆ. ಇಷ್ಟು ಮನೋಜ್ಞವಾಗಿ ಸಂಗೀತವನ್ನ ಗುಣಗ್ರಾಹಿಯಿಂದ ಹಿಡ್ಕೊಂಡವರು ಯಾರೂ ನೋಡಿಲ್ಲ. ಅದು ಪಂಚಾಕ್ಷರನೇ ಈ ನನ್ನ ವಿದ್ಯೆಯನ್ನು ಕಲಿತಿದ್ದಾನೆ ಅಂತ ತಿಳ್ಕೊಂಡು ನೀಲಕಂಠ ಭುವಾ ಅವರು ಶಿಷ್ಯನ ನೆನಪಿಗಾಗಿ ತಮ್ಮ ಇಲ್ಲಿ ಕೇಳಿ, ಅವರು ಗುರುಗಳಿಗೆ ನಾವೇನಾದ್ರೂ ನೆನಪಿನ ಕಾಣಿಕೆ ಕೊಡ್ಬೇಕಲ್ರಿ. ನೀಲಕಂಠ ಭುವಾ ಅವರು ನನ್ನ ಶಿಷ್ಯ ಯಾವಾಗಲೂ ಸಹಿತ ನೆನೆಸ್ತಾ ಇರ್ಲಿ ಅಂತ ತಿಳ್ಕೊಂಡು ನೀಲಕಂಠ ಭುವಾ ಅವರು ತಮ್ಮ ಜೀವಾಳವಾಗಿರುವಂತ ತಂಬೂರಿಯ ತಂದಿ ಏನಿದ್ದು ನೋಡ್ರಿ, ತಂಬೂರಿ, ಆ ತಂಬೂರಿಯನ್ನ ಪಂಚಾಕ್ಷರಿ ಅಜ್ಜೋರಿ ಕೊಟ್ಟು ಎಪ್ಪಾಯಿ ಸದಾ ನಿನ್ನ ಹತ್ತಿರ ಇರ್ಲಿ ಅಂತ ತಿಳ್ಕೊಂಡು ಆ ತಂಬೂರಿಯನ್ನ ಕೊಟ್ಟು ಹೋದವ್ರು ಯಾರಂದ್ರ ನೀಲಕಂಠ ಭುವಾ. ಇವತ್ತಿಗೂ ಸಹಿತ ಪ್ರಾಧ್ಯಾಪಕರು ಕೋಲಿ ಒಳಗೆ ಅದು ತಂಬೂರಿ ಇದೆ, ನೀಲಕಂಠ ಭುವಾ ಅವರು ಕೊಟ್ಟು. ಇತಿಹಾಸ ನೋಡಿ ಹೇಗದು. ಗುರುಗಳೇ ನೀನು ಮನುಷ್ಯಲಪ ಖುದಾದಿ ಅಂತ ಉಸ್ತಾದ್ ವಹೀದ್ ಖಾನ್ ರಂದ್ರು. ಕಲಿಸಿದ ಗುರುಗಳೇ ಅವರಿಗೆ ಒಂದು ತಂಬೂರಿ ಕೊಟ್ಟು ಹೋಗಬೇಕಾದ್ರ ಅದು ಎಂತ ತಾಕತ್ತಿರ್ಬೇಕ್ರಿ ಅಜ್ಜಂದ್ರಿ. ನಾವು 4 ದಿವಸ ಸ್ಪೀಚ್ ಕೊಡ್ಲಿಲ್ಲ ಅಂದ್ರೆ ಡೋರ್ ಬಂದಾಗಿರ್ತಾವ ನಮ್ಮ ಕ್ಲಾಸ್ ಹೇಳವೆಲ್ಲ. ನಮ್ಮ ಆಧುನಿಕ ಶಿಕ್ಷಣದ್ರಿ ಇದೆಲ್ಲ. ಇದು ಶಾಣೆ ಮಾಡೋದು ಶಿಕ್ಷಣ ಅಲ್ರಿ, ಶಾಣೆ ಮಾಡೋದಲ್ರಿ, ದೊಡ್ಡರನ್ನೂ ಸಹಿತ ದೊಡ್ಡವರನ್ನಾಗಿ ಮಾಡುವ ಸಂಸ್ಥೆ ಅಂದ್ರೆ ಅದು ಗದಗಿನ ವೀರೇಶ್ವರ ಪುಣ್ಯಾಸ. ನಾವು ದೊಡ್ಡರಲ್ರಿ, ನಾವು ದೊಡ್ಡರಲ್ಲ, ದೊಡ್ಡ ಶಿಖಾಮಣಿಗಳು. ನಾವು ದೊಡ್ಡ ಶಿಖಾಮಣಿ, ಎಲ್ಲವಕ್ಕೂ ಢ ನಾವು. ಆದ್ರೆ ನಮ್ಮ ಗುರುಗಳು ನಮಗೆ ಹೆಂಗ್ ಮಾಡಿದ್ರು, ಒಂದು ಕ್ಷಣ ಕಣ್ಣು ಮುಚ್ಚಿ ಆಲೋಚನೆ ಮಾಡಿಕೊಂಡು ಬಿಟ್ರೆ ಓದುವ ಅಕ್ಷರ, ಹಾಡುವ ಸುಸ್ವರ, ನುಡಿಸುವ ತಾಳ ಈ ಬದುಕಿಗೆ ಕೊಟ್ಟ ಸಂಸ್ಥೆ ಅಂದ್ರೆ ಇದು ಗದಗಿನ ವೀರೇಶ್ವರ ಪುಣ್ಯಾಸ. ಹಾಗೆ ಗುರುಗಳು ಕಷ್ಟಪಟ್ಟು ಸಂಗೀತವನ್ನ, ಉತ್ತರಾದಿ ಮತ್ತು ದಕ್ಷಿಣಾದಿ ಸಂಗೀತವನ್ನ ಅಭ್ಯಾಸವನ್ನ ಮಾಡಿದ್ರು. ಕುಮಾರಜ್ಜವರಂದ್ರು, ನನ್ನ ಮಗ ಎರಡೂ ಸಂಗೀತವನ್ನ ಅಭ್ಯಾಸವನ್ನ ಮಾಡಿದಾನೆ. ಮತ್ತೆ ನೆನಪಿಟ್ಟುಕೊಡ್ರಿ, ಅಜ್ಜೋರು ಎಷ್ಟು ಜಾಣ್ರಂದ್ರ ಈ ಕರ್ನಾಟಕ ಸಂಗೀತ ತೆಗೆದುಕೊಂಡು ಬಂದು ದಕ್ಷಿಣಾದಿಗಳು ಮಿಶ್ರ ಮಾಡ್ತಿದ್ದಿಲ್ಲ, ಈ ದಕ್ಷಿಣಾದಿ ತೆಗೆದುಕೊಂಡು ಹೋಗಿ ಕರ್ನಾಟಕಗಳು ಮಿಕ್ಸ್ ಮಾಡಿದಿಲ್ಲ. ಅಟ್ಟು ಜಾಣತನದಿಂದ ಹಾಡುವ ಉಭಯ ಗಾಯನ ವಿಶಾರದರು ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜೋ. ಇಷ್ಟು ಎಲ್ಲ ಸಂಗೀತವನ್ನು ಅಭ್ಯಾಸ ಮಾಡಿದ ಮೇಲೆ ಮುಂದೆ ಗುರುಗಳು ಕೇಳ್ತಾರೆ, ಪಂಚಾಕ್ಷರಿ ಮತ್ತೇನಾದ್ರೂ ಕಲಿಬೇಕಂತ ಅನಿಸ್ತದೇನು? ಬುದ್ಧಿ, ಒಂದು ತಬಲಾರಿ ಒಂದು ಕೀರ್ತನ ಕಲಿತ್ರ ಅಂದ್ರು. ಹೌದು, ನಾಳೆ ನೋಡೋಣಪ್ಪ ಅಂದ್ರ ನಾವು ನಾಳೆ ನೋಡೋಣ ಪುರಾಣದಲ್ಲಿ ಅಂತ ಹೇಳ್ತಾ